ಬಹಳ ಬ್ಯೂಟಿಫುಲ್ ಯೂನಿವರ್ಸಿಟಿ. 45,000 ಜನ ಇದ್ದಾರೆ ಯೂನಿವರ್ಸಿಟಿ ಆಫ್ ಫ್ಲಾರಿಡಾ. 2 ವರ್ಷದಲ್ಲಿ ಕೋರ್ಸ್ ತಗೊಂಡು ಕ್ವಾಲಿಫೈಯಿಂಗ್ ತಗೊಂಡು PhD ಮುಗಿಸ್ಬಿಟ್ಟೆ. 2 ವರ್ಷ 2 ತಿಂಗಳು. ಅಲ್ಲಿಂದ ಕಾಲ್ ಬಂತು, ಅದಕ್ಕೆ $3 ಮಿಲಿಯನ್ ಕೊಟ್ಟರು 3 ವರ್ಷಕ್ಕೆ. $30 ಲಕ್ಷ $30 ಲಕ್ಷ ಪ್ರಪೋಸಲ್ಗೆ ಗ್ರಾಂಟ್ ಆಯ್ತು ಮನಿ. ಅಲ್ಲಿ ರಿಸರ್ಚ್ ಸೈಂಟಿಸ್ಟ್, ಸೀನಿಯರ್ ರಿಸರ್ಚ್ ಸೈಂಟಿಸ್ಟ್ 3ನೇ ಲೆವೆಲ್ ತಗೊಂಡ್ರು, ರಿಸರ್ಚ್ ಸ್ಪೆಷಲಿಸ್ಟ್ ಅಂತ. 50% ಕಾರ್ಸ್ ಅಲ್ಲಿ ನಾವು ಮಾಡಿರೋ ಇನ್ವೆನ್ಷನ್ ಪ್ರಪಂಚದ ಎಲ್ಲ ಕಡಿಮೆ ಇದೆ. ವೆಂಕಟೇಶ್, ನಾವು ಹೊಸ ಕಾರ್ ತೆಗೆದಿದ್ದೀನಿ, ಹಾಂಡಾ ಸಿವಿಕ್. ಅದರಲ್ಲಿ ಏನೋ ಸ್ಯಾಂಟೋಪ್ರಿನ್ ಅಂತ ಒಂದು ಮೆಟೀರಿಯಲ್ ವಿಂಡೋಗೆ ಹಾಕ್ತಾರಂತೆ. ನೈಸ್, ಬಹಳ ಚೆನ್ನಾಗಿದೆಪ್ಪ, ಒಳಗಡೆ ಕ್ವಯಟ್ ಆಗಿದೆ. ನಾನಂದೆ, ಸ್ವಾಮಿಗಳೇ, ಅದು ನಾನೇ ಇನ್ವೆಂಟ್ ಮಾಡಿದ್ದೆ. ಟ್ರಂಪ್ಗೆ ಏನಾದ್ರು ಕ್ವಶನ್ ಮಾಡಕ್ ಹೋದ್ರೆ ಇನ್ಕಮ್ ಟ್ಯಾಕ್ಸ್ ರೈಡು ಎಲ್ಲ ಶುರು ಆಗುತ್ತೆ, CIA ರೈಡು. ಇದು ಸೇಮ್ ಪ್ಯಾಟರ್ನ್. ಅವನು ಆಂಟಿ ಇಂಡಿಯನ್, ಅವರು ಅಂತಾರೆ ಕ್ರಿಶ್ಚಿಯನ್ನೇ ಇರಬೇಕು, ಬಾಕಿಯವರೆಲ್ಲ ಹೊರಗಡೆ ಹೋಗ್ಬೇಕು. ಇದೇ ತರ ಸೇಮ್ ಸ್ಟೈಲ್. ಅದು ನಿಮ್ಮ ಎಕನಾಮಿ ಮೇಲೆ ಹೊಡಿತಿದ್ಯಾ? ಹೊಡಿತಾ ಇದೆ. ಗ್ರೋತ್ ರೇಟ್ 8.2% ಇತ್ತು 2040 ತನಕ. ಈಗ 4% ಇದೆ ಭಾರತದ. ಇವ್ರು ಹೇಳ್ತಾರೆ 8% ಅಂತ ಹೇಳ್ತಾರೆ, ನಿಜವಾಗಿ ಇಲ್ಲ. ರಿಪಿ ಬೀಳ್ತಾ ಇದೆಯಲ್ಲ, ಅದಕ್ಕೆ ಗೋಲ್ಡ್ ತಗೋಬೇಡಿ ಅಂತ ಹೇಳ್ತಾ ಇರೋದು. ನೀವು ಅಮೆರಿಕ ತುಂಬಾ ಮುಂದುವರೆದ ದೇಶ, ವಾಕ್ ಸ್ವಾತಂತ್ರ್ಯ ಎಲ್ಲವೂ ಚೆನ್ನಾಗಿರೋ ದೇಶ, ಸ್ವತಂತ್ರಕ್ಕೆ ಬಹಳ ಬೆಲೆ ಕೊಡೋ ದೇಶ ನಿಮ್ದು. ಲಿಬರ್ಟಿ ಆಫ್ ಸ್ಟ್ಯಾಚ್ಯೂನ ತಂದು ನಿಲ್ಸ್ಕೊಂಡಿದ್ದೀರಿ ನೀವು. ನೀವು ಕೂಡ ಒಂದು ಸೆಕ್ಯುಲರ್ ಕಂಟ್ರಿನೇ, ಡೆಮೊಕ್ರೆಟಿಕ್ ಕಂಟ್ರಿನೇ. ನೀವು ನಿಮ್ಮ ದೇಶದ ಮುಖ್ಯಸ್ಥರಿಗೆ ಪ್ರಶ್ನೆ ಕೇಳ್ತೀರಾ? ಮೊದಲು ಕೇಳ್ತಾ ಇದ್ರು, ಟ್ರಂಪ್ ತೊಂದರೆ ಮಾಡ್ತಾನೆ, ನೀವು ಟ್ರಂಪ್ಗೆ ಏನಾದ್ರು ಕ್ವಶನ್ ಮಾಡಕ್ ಹೋದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರೈಡು ಎಲ್ಲ ಶುರು ಆಗುತ್ತೆ, CIA ರೈಡು. ಇಲ್ಲ, ಇದು ಸೇಮ್ ಪ್ಯಾಟರ್ನು. ಟ್ರಂಪ್ ಮಾಡೋದು ಇಲ್ಲಿ ಮಾಡೋದು ಒಂದೇನೆ. ಇಬ್ಬರು ಒಂದೇ ಸ್ಕೂಲಲ್ಲಿ ಕಲಿತಿದ್ದಾರೆ, ಒಂದೇ ಥರ ಮಾಡ್ತಾರೆ. ಬಟ್ ಬಿಫೋರ್ ಟ್ರಂಪ್ ಇರಲಿಲ್ಲ. ನೀವು ಬೈಡನ್ ಏನ್ ಬೇಕಾದ್ರೆ ಕೇಳ್ಬೋದು, ಬೈಬೋದು, ಏನು ಹೇಳಲ್ಲ. ಅದಕ್ಕೆ ಮೊದಲಿದ್ದ ಗಿಶು ಅವ್ರು ಯಾರು ಎಲ್ಲ ಒಳ್ಳೆ ಜನ ಸರ್, ಒಳ್ಳೆ ಜನ. ಇವನು ಒಬಾಮಾ ಕೇಳಿದ್ರೆ, ಒಬಾಮಾ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್ ಬಟ್ ಐ ಹ್ಯಾವ್ ಎ ಡಿಫ್ರೆಂಟ್ ಟ್ಯೂನ್. ಅವನು ಅಷ್ಟೇ ಬೇರೆ. ಸೊ ಅವ್ರನ್ನ ಪ್ರೆಸ್ಸಿಗೆ ಓಪನ್ ಇದ್ದ ಒಬಾಮಾ. ಏನ್ ಕೇಳಿದ್ರು ಹೇಳೋರು. ಆದ್ರೆ ನೀವು ಅಮೆರಿಕನ್ಸ್ ಬುದ್ಧಿವಂತರು, ನೀವು ಕೇಳ್ತಿಲ್ವಾ? ಯಾಕೆ ಹಿಂಗೆ ವೈ ಡು ಬಿಹೇವ್ ಲೈಕ್ ಎ ಕ್ಯಾಪಿಟಲಿಸ್ಟ್ ಅಂತ ಕೇಳಲ್ಲ ನೀವು? ಈಗ ಟ್ರಂಪ್ಗೆ ಬಹಳ ಸಪೋರ್ಟ್ ಇದೆ, ಕೆಲವರು ಬಿಳಿ ಜನ ಸಪೋರ್ಟ್ ಇದೆ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಈ ತರ ಈಗ ನಮ್ಮ ಇಂಡಿಯನ್ಸ್ ಬಹಳ ಪ್ರಾಮಿನೆಂಟ್ ಆಗಿ ಬಂದಿದ್ದಾರೆ. ಇಂಡಿಯಾನಲ್ಲಿ ಟಾಪ್ ಮೋಸ್ಟ್ ಅರ್ನರ್ಸ್ ಆರ್ ಇಂಡಿಯನ್ಸ್ ಇನ್ ಅಮೆರಿಕಾನಲ್ಲಿ. ಟಾಪ್ ಬ್ರಾಕೆಟ್ ಆಫ್ ಅರ್ನಿಂಗ್ ಇಸ್ ಬೈ ಇಂಡಿಯನ್ ಪೀಪಲ್. ಅಮೆರಿಕನ್ಸ್ನ ದಾಟಿ ಇದೆಲ್ಲ ಭಾಳ, ಅದಕ್ಕಿಂತ ಭಾಳ ಜಾಸ್ತಿ. ಫಸ್ಟು ಅಮೆರಿಕನ್ಸು, ಅಲ್ಲ ಇಂಡಿಯನ್ಸು, ಆಮೇಲೆ ಚೈನೀಸ್ ಇಮಿಗ್ರೆಂಟ್ಸು, 3ನೇವರು ಬಿಳಿ ಜನ. ಸೊ ಅವರು ಪರ್ ಫ್ಯಾಮಿಲಿಗೆ $82,000 ಸರ್ ಡಾಲರ್ಸು. ಚೈನೀಸು 94,000, ನಮ್ಮ ಇಂಡಿಯನ್ಸು 130. ಫ್ಯಾಮಿಲಿ ಆಫ್ 4 ಇನ್ಕಮ್ ಫಾರ್ ಇಂಡಿಯನ್ಸ್ 130,000 ಮಿನಿಮಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಗಂಡ ಹೆಂಡತಿ ಸೇರಿ ಕಂಬೈಂಡು. ಸೊ ಹೈಯೆಸ್ಟ್ ಇನ್ಕಮ್ ಬ್ರ್ಯಾಕೆಟ್ ಇಸ್ ಇನ್ ಇಂಡಿಯನ್ ಪೀಪಲ್. ಆಮೇಲೆ ಕೆಲವರೆಲ್ಲ, ನಾನು CTO ಆಗಿ ಬಂದೆ, ಚೀಫ್ ಟೆಕ್ನಾಲಜಿ ಆಫೀಸರಾಗಿ ಬಂದೆ. ಸೊ ಆ ಥರ CEO CTO ಅಂತ ಭಾಳ ಜನ ಇಂಡಿಯನ್ಸ್ ಬಂದಿದ್ದೀವಿ. ಸೊ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅದರಿಂದ ಅವರಿಗೆ ಒಂಥರ ಕ್ಯಾಣ. ಸೊ ಈ ಕ್ಯಾಣ ಬರೋಕ್ಕೆ ಶುರುವಾಗಿದೆ. ಸೊ ಸ್ಥಳೀಯರಿಗೆ ಹೊರಗಿನವ್ರ ಬಗ್ಗೆ ಒಂದು ಸಿಟ್ಟಿದೆ, ಅಸಹನೆ ಬಂದಿದೆ. ಸೊ ಆಮೇಲೆ ಮೆಕ್ಸಿಕನ್ಸ್ ಬಗ್ಗೆ ಬಂದಿದೆ. ಮೆಕ್ಸಿಕನ್ಸು ಕೆಳಗಡೆ ಬಾರ್ಡರಿಂದ ಬಂದು ಕೆಲವು ಜಾಬ್ ಎಲ್ಲ ತೊಗೊಂಡ್ಬಿಟ್ರು ಇಲ್ಲೀಗಲ್ ಆಗಿ. ಇಲ್ಲಿ ಇವರೆಲ್ಲ ಬರ್ತಾ ಇದ್ದಾರಲ್ಲ, ಬಾಂಗ್ಲಾದವ್ರು, ಅದೇ ಥರ ಆಗೋಯ್ತು. ಇವನು ಎಲೆಕ್ಷನ್ಗೆ ಅದನ್ನೆಲ್ಲ ಯೂಸ್ ಮಾಡಿ ಇಂಡಿಯನ್ಸ್ ಬಗ್ಗೆ ಟಾರ್ಗೆಟ್ ಮಾಡಿಲ್ಲ, ಮೆಕ್ಸಿಕನ್ ಬಗ್ಗೆ ಮಾಡಿದ ಮೊದಲು. ಮೆಕ್ಸಿಕನ್ ಟೇಕ್ ಆದ್ಮೇಲೆ ಈಗ ಇಂಡಿಯನ್ಸ್ ಜೊತೆ ಶುರುವಾಗಿದೆ. ಅದಕ್ಕೆ ಈ ಭಾರತಕ್ಕೆ ವೀಸಾ ಎಲ್ಲ ಕಟ್ ಮಾಡಿದವರು, ಸ್ವಲ್ಪ ವೀಸಾ ಸ್ಟ್ರಿಕ್ಟ್ ಮಾಡಿದ್ರು. ಇಂಡಿಯನ್, ಅವನು ಆ್ಯಂಟಿ ಇಂಡಿಯನ್, ಅವನು ಆ್ಯಂಟಿ ಬ್ಲ್ಯಾಕ್, ಆ್ಯಂಟಿ ಇಂಡಿಯನ್. ಅವನು ಸ್ವಲ್ಪ ಹಿಟ್ಲರ್ ಥರ ಸರ್ ಅವನು. ಆದರೆ ಅದನ್ನು ಅಮೆರಿಕನ್ಸು ಪ್ರತಿಭಟಿಸ್ತಿಲ್ಲ ಸರ್, ಅವರೇ ತಾನೇ ವೋಟ್ ಮಾಡಿರೋದು. ಅಲ್ಲಿ ಅಪೋಸ್ ಮಾಡೋರು ಇದ್ದಾರೆ. ಅಂದರೆ ಸ್ವಲ್ಪ ನ್ಯಾರೋ ತಾನೇ ವಿಕ್ಟ್ರಿ ಸರ್ ಇವ್ರದೆಲ್ಲ. ಮಾರ್ಜಿನ್. ಅವನು 86 ಮಿಲಿಯನ್ನು 88 ಮಿಲಿಯನ್ ವೋಟ್ಸ್ ತೊಗೊಂಡ. ಕಮಲಾ ಹ್ಯಾರಿಸ್ 84 ಮಿಲಿಯನ್ ತೊಗೊಂಡ್ಲು. ಈ ಜಸ್ಟ್ ಒಂದು ಸಣ್ಣ ಡಿಫ್ರೆನ್ಸ್. ಆ ಡಿಫ್ರೆನ್ಸು ಅದು ಅವರು ಬೇರೆ ಸಿಸ್ಟಮ್ ಇದೆ, ಎಲೆಕ್ಟ್ರೋರಲ್ ಕಾಲೇಜ್. ಅದೇ ಒಂದು ಎಪಿಸೋಡ್ ಆಗುತ್ತೆ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ. ಎಲೆಕ್ಟ್ರೋರಲ್ ಕಾಲೇಜ್ ಸಿಸ್ಟಮ್ ಅವ್ರದ್ದು. ಡೈರೆಕ್ಟ್ ಎಲೆಕ್ಷನ್ ಅಲ್ಲ, ಬೇರೆ ಥರ ಅದು. ಕಮಲಾ ಹ್ಯಾರಿಸ್ ಬಂದಿದ್ರೆ ಪರಿಸ್ಥಿತಿ ಬೇರೆ ಇರೋದು. ಕಮಲಾ ಹ್ಯಾರಿಸ್ ನಮ್ಮ ಡೆಮೊಕ್ರಾಟ್ ಪಾರ್ಟಿ ಇಸ್ ಕಾಂಗ್ರೆಸ್ ಪಾರ್ಟಿ, ಓಕೆ. ರಿಪಬ್ಲಿಕನ್ ಪಾರ್ಟಿ ಇಸ್ BJP. ಸೊ ಹಂಗಾರೆ ಈ ಅಮೆರಿಕನ್ ರೂಲ್ ಮಾಡ್ತಿರೋದು ನಮ್ಮ BJP ಥರದ ಒಂದು ಪಾರ್ಟಿನೇ. ಹೌದು. ಅವರು ಅಂತಾರೆ ಕ್ರಿಶ್ಚಿಯನ್ನೇ ಇರಬೇಕು, ಇದೇ ಥೀಮ್ಸು. ಅವರ್ ಕಂಟ್ರಿ ಇಸ್ ಓನ್ಲಿ ಕ್ರಿಶ್ಚಿಯನ್, ಬಾಕಿಯವರೆಲ್ಲ ಹೊರಗಡೆ ಹೋಗ್ಬೇಕು, ಇದೇ ಥರ ಸೇಮ್ ಸ್ಟೈಲ್. ಅದು ನಿಮ್ಮ ಎಕನಾಮಿ ಮೇಲೆ ಹೊಡಿತಾ ಇದೆ. ಈಗಲ್ಲ ಸರ್, ಇನ್ನು 10 ವರ್ಷಕ್ಕೆ ಏಟ್ ಬೀಳುತ್ತೆ. ಸೇಮ್ ಈಗ ನಾವು 14 ವರ್ಷದಿಂದ ಕುಂಡ್ರಿಸಿದ್ವಿ, ಹೊಡಿತಾ ಇದೆ. ಈಗ ನೋಡಿ, ಆ ರೇಟ್ ಇತ್ತಲ್ಲ, ಗ್ರೋತ್ ರೇಟ್ 8.2% ಇತ್ತು 2040 ತನಕ. ಈಗ 4% ಇದೆ ಭಾರತದ. ಇವ್ರು 6% ಅಂತ ಹೇಳ್ತಾರೆ, ರಿಯಲಿ ಇಟ್ಸ್ ಓನ್ಲಿ 4%, 4.5%.
ಫಸ್ಟ್ ಇತ್ತಲ್ಲ 2000ಇಂದ 2014ವರೆಗೆ ಇಂಡಿಯನ್ ರೇಟು 8.4 to 8.9% ಗ್ರೋತ್ ಇತ್ತು. ಆ್ಯನ್ಯುವಲಿ ಗ್ರೋತು. ಇವರು ಹೇಳ್ತಾರೆ 8% ಅಂತ ಹೇಳ್ತಾರೆ, ನಿಜವಾಗಿ ಇಲ್ಲ. ಅಂಕಿಅಂಶದಲ್ಲಿ ಗೊತ್ತಾಗ್ತಾಯಿಲ್ಲ. ಡಾಲರ್ ರುಪಿ ಬೀಳ್ತಾ ಇದೆಯಲ್ಲ. ರುಪಿ ಬಿದ್ದರೆ ಏನು ಸಿಂಬಲ್ ಈ ಒಂದು ದೇಶಕ್ಕೆ? ಇದಿಲ್ಲ ಸರ್, ರಿಸರ್ವ್ ಕಮ್ಮಿ ಆಗ್ತಾ ಇದೆ. ಸೊ ಆ ರಿಸರ್ವ್ ಕರಗಿಸ್ತಿದ್ದಾರೆ. ಡಾಲರ್ ಯಾಕೆ ಗೋಲ್ಡ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದಾರೆ? ಗೋಲ್ಡ್ ಎಲ್ಲ ಮಿಡ್ಲ್ ಈಸ್ಟಿಂದ ಬರುತ್ತೆ, ಡಾಲರ್ಸ್ ಕನ್ವರ್ಟ್ ಆಗಿ ಡಾಲರ್ ಕೊಡಬೇಕು. ಫೈನಲಿ ನೀವು ರೂಪಾಯಿಲಿ ಕೊಟ್ಟರೆ ಇವರು ಸೆಂಟ್ರಲ್ ಬ್ಯಾಂಕ್ನವರು ಡಾಲರಲ್ಲಿ ಕೊಡಬೇಕು ಅವರಿಗೆ. ಅದಕ್ಕೆ ಗೋಲ್ಡ್ ತೊಗೋಬೇಡಿ ಅಂತ ಹೇಳ್ತಾ ಇರೋದು. ಪೆಟ್ರೋಲ್ ಯಾಕೆ ತೊಗೋಬೇಡಿ ಅಂತ ಹೇಳ್ತಾರೆ? ಅವ್ರು ಡಾಲರಲ್ಲಿ ಕೊಡಬೇಕು. ಅಲ್ಲಿಗೆ ರಿಸರ್ವ್ ಬ್ಯಾಂಕಿಂದ ಡಾಲರಲ್ಲಿ ಹೋಗುತ್ತೆ ಹಣ. ನೀವು ಈ ದೇಶದಲ್ಲಿ ಏನೆಷ್ಟು ಖರ್ಚಾಗುತ್ತೆ ನಾವು ರೂಪಾಯಿಲಿ ಕೊಡ್ತೀವಿ. ಆ ರೂಪಾಯಿಗೆ ತಕ್ಕಂಗೆ ಏನೇನು ಹೋಗಬೇಕು ಹಣ ಅಲ್ಲಿಗೆ ಡಾಲರಲ್ಲಿ ಹೋಗುತ್ತೆ. ಅದೇ ಥರ ನೀವು ಗೋಲ್ಡ್ ತೊಗೊಂಡ್ರು ಅದೇನೆ. ಅದಕ್ಕೆ ಅವರು ಭಾಷಣ ಕೊಟ್ಟಿರೋದು ಮಾಡಬೇಡಿ ಅಂತ, ಇನ್ನೂ ಕಮ್ಮಿ ಆಗುತ್ತೆ ಅಂತ, ಸ್ವಲ್ಪ ರೂಪಾಯಿ ಸ್ಟ್ರಾಂಗ್ ಮಾಡೋಕ್ಕೆ. ಒಂದು ದೇಶವನ್ನು ನಡೆಸುವಾತ ಹಾಗೆ ತಗೋಬೇಡಿ ಅಂತ ಹೇಳಬಾರ್ದ ಒಂದು ದೇಶದ ಪ್ರಜೆಗಳಿಗೆ? ಹೇಳ್ಬೋದು. ಇಂದಿರಾ ಗಾಂಧಿನೂ ಹೇಳಿದ್ದಾರೆ, ಆಮೇಲೆ ಬೇರೆಯವರು ಹೇಳಿದ್ದಾರೆ ಇದನ್ನು. ಎಲ್ಲ ಬೇರೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಮೋದಿಯವರು ಹೇಳಿದ್ದಾರೆ ಈಗ. ಆದರೆ ಮೋದಿಯವರು ಅವರು ಎಲೆಕ್ಟ್ ಆಗೋಕ್ಕೆ ಮುಂಚೆ ಟೀಕೆ ಮಾಡ್ತಿದ್ರು ಅದ್ರ ಬಗ್ಗೆ. ಇದು ರಾಜಕೀಯ ಅಷ್ಟೇ. ಯಾರು ತಪ್ಪು ಸರಿ ಅಂತ ಏನು ಹೇಳಲ್ಲ ನಾನು. ಈಗ ಇವರು ರಾಹುಲ್ ಗಾಂಧಿ ಅದನ್ನು ಟೀಕೆ ಮಾಡ್ತಾರೆ, ಬಟ್ ಹಿಂದೆ ಇದ್ದ ಪ್ರಧಾನಿಗಳೆಲ್ಲ ಹೇಳಿದ್ದಾರೆ, ಇಂದಿರಾ ಗಾಂಧಿನೇ ಹೇಳಿದ್ದಾರೆ. ಆದರೆ ಅವ್ರು ಎಲ್ಲನೂ ಮಾಡಬೇಕು ಅಂತ ಹೇಳಿಲ್ಲ, ಯಾವುದಾದ್ರು ಒಂದು ಹೇಳಿದ್ದಾರೆ. ಗೋಲ್ಡ್ ತೊಗೋಬೇಡಿ ಅಂತ ಹೇಳಿದ್ದಾರೆ ಅಥವಾ ಇದು ಮಾಡಿದ್ದಾರೆ ಅಂತ ಒಂದು ಯಾವುದಾದ್ರು ಹೇಳಿದ್ದಾರೆ ಹೊರತು. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಊಟ ಮಾಡಿದ್ರು, ನಿಮ್ಗೆ ಅದು ಕೇಳಿದ್ದೀರಾ ನೀವು? ಆಗ ದುಡ್ಡು ಇರಲಿಲ್ಲ, ಒಂದೇ ಊಟ ಮಾಡಿದ್ರು. ನಮ್ಮಲ್ಲೂ ನಾವು ಒಂದು ಊಟ ಮಾಡ್ತಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಟೈಮಲ್ಲಿ. ಆಗ ದುಡ್ಡಿತ್ತು ನಮ್ಮ ಹತ್ರ, ಬಿಕಾಸ್ ಅವ್ರು ಕರೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಒಂದು ಊಟ ಮಾಡಿದ್ವಿ. ಹಾಗಾದರೆ ಒಂದು ಲಾಂಗ್ ಟರ್ಮಲ್ಲಿ ರಿಲಿಜನ್ ಬೇಸ್ಡ್ ಪೊಲಿಟಿಕ್ಸ್, ಆ ರಿಲಿಜನ್ ಬೇಸ್ಡ್ ದೇಶ ಕಟ್ಟೋದು ಅಪಾಯ ಆಗುತ್ತಾ? ನನಗನ್ಸುತ್ತೆ ಇದು ನೋಡಿ, ಈಗ ನಮ್ಮ ಭಾರತ ದೇಶದಲ್ಲಿ 100% ಹಿಂದೂಸ್ ಇದ್ದಿದ್ದರೆ ಅಥವಾ 98% ಇದ್ದಿದ್ದರೆ ಹಿಂದೂ ರಾಷ್ಟ್ರವಾಗಿ ಮಾಡ್ಬೋದಾಗಿತ್ತು. ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ವಿಭಜನೆ ಆದಾಗ ಮುಸಲ್ಮಾನರೆಲ್ಲ ಇಲ್ಲಿ ತಂಗ್ಬಿಟ್ರು, ನಮ್ಮೆಲ್ಲ ನಾವು ಫ್ರೀಯಾಗಿ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ಬಿಟ್ವಿ. ಸೊ ಭಾಳ ಜನ ನಮ್ಮ ಅವರೆಲ್ಲರೂ ಮೊದಲೇ ಹಿಂದೂಗಳೇ, ಅವರೆಲ್ಲ ಈಗ ಕ್ರಿಶ್ಚಿಯನ್ಸ್ ಆಗಿದ್ದಾರೆ, ಮುಸಲ್ಮಾನರಾಗಿದ್ದಾರೆ. ನಾವು ಭಾರತ ದೇಶ ಅಂತ ಡಿಕ್ಲೇರ್ ಮಾಡೋದಾ ಸರಿ ಅಂತ ಅದನ್ನು ಡಿಬೇಟ್ ಮಾಡಬೇಕು. ಡಿಬೇಟ್ ಮಾಡಿ ನಿರ್ಣಯ ಮಾಡಬೇಕು. ಕೆಲವು ಪಾಸಿಟಿವ್ಸ್ ಇದೆ, ಕೆಲವು ನೆಗೆಟಿವ್ಸ್ ಇದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಕೆಲವು ಪಾಸಿಟಿವ್ಸು ಇದೆ, ಕೆಲವು ನೆಗೆಟಿವ್ಸು ಇದೆ. ಅದು ಎಲ್ಲ ಆ್ಯಂಗಲ್ಸು ವ್ಯೂ ಮಾಡಿ ಓಟ್ ತೊಗೊಂಡು ಪಾರ್ಲಿಮೆಂಟ್ನಲ್ಲಿ, ಆಮೇಲೆ ರಾಜ್ಯಸಭಾದಲ್ಲಿ ತೊಗೊಂಡು ಆಮೇಲೆ ಡಿಸಿಷನ್ಗೆ ಬರಬೇಕು. ಸೊ ಬಂದು ಮಾಡಬೇಕು. ಸರಿನಾ ತಪ್ಪ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಆದರೆ ಒಂದೇನು ಅಂದರೆ ಅದರಿಂದ ವಿಭಜನೆ ಜಾಸ್ತಿ ಆಗಬಾರ್ದು ಅಷ್ಟೇ. ಹಾಗೆ ನೋಡ್ಕೊಳ್ಳೋದಾದರೆ ಮಾಡ್ಬೋದು, ಆಗ ವಿಭಜನೆ ಜಾಸ್ತಿ ಆಗುತ್ತೆ. ಈಗ ಅಮೇರಿಕಾ ಕ್ರಿಶ್ಚಿಯನ್ ಕಂಟ್ರಿ ಅಂತ ಅನೌನ್ಸ್ ಮಾಡೇ ಇಲ್ಲ. ಅವರು ಸೆಕ್ಯುಲರ್ ಕಂಟ್ರಿ ವಿತ್ ಕಾಮನ್ ಲಾ. ಅಂದರೆ ಒಂದು ತಪ್ಪು ಮಾಡಿದ್ದೀವಿ ನಾವು ಕಾನ್ಸ್ಟಿಟ್ಯೂಷನ್ ಬರೀಬೇಕಾದ್ರೆ. ಹಿಂದೂ ಲಾ ಮುಸ್ಲಿಮ್ ಮಾಡಬಾರ್ದಾಗಿತ್ತು. ನನ್ನ ಒಪಿನಿಯನ್ ಅದು. ಒಂದೇ ಲಾ ಮಾಡಬೇಕಾಗಿತ್ತು, ಕಾಮನ್ ಲಾ. ನೀವು ಮುಸ್ಲಿಮನ್ನು 4 ಸತಿ ಮದುವೆ ಮಾಡ್ಕೋಬೋದು ಅಂತ ಹೇಳೋದು, ನಮ್ಮ ಹಿಂದೂಗಳು ಒಂದೇ ಸತಿ ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಅವ್ರದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಮಾಡಬಾರ್ದಾಗಿತ್ತು. ಸೊ ಅದು ತಪ್ಪು, ಅದು ಮಾಡಿದ್ದು. ಆಮೇಲೆ ಅವ್ರಿಗೇನಾದರೂ ಸ್ಪೆಷಲ್ ಪ್ರಾವಿಷನ್ ಕೊಡೋದು, ಎಲ್ರಿಗೂ ಊಟ ಕೊಡೋದು, ಅದೆಲ್ಲ ಮಾಡಿದ್ರೆ ಅವ್ರಿಗೇನು ರೆಸ್ಪಾನ್ಸಿಬಿಲಿಟಿನೇ ಇಲ್ವಲ್ಲ. ಎಷ್ಟು ಮಕ್ಕಳು ಬಂದರೂ ಸಾಕು ಅಂತ ಮಾಡ್ಕೊಂಡು ಹೋಗ್ತಾರೆ, ಅದೆಲ್ಲ ತಪ್ಪು. ಆಮೇಲೆ ಮದ್ರಾಸಸ್ಸು ಅವರು ಸ್ವಲ್ಪ ಕಂಟ್ರೋಲ್ ಬರಬೇಕು ಸರ್. ಕೆಲವುದೆಲ್ಲ ಅವರು ಎಲ್ಲಿ ಬೇಕಾದ್ರೂ ನಮಾಜ್ ಮಾಡೋದು, ರೋಡಲ್ಲಿ ನಮಾಜ್ ಮಾಡೋದು. ಅದು ಈಗ ಬೆಂಗಾಲ್ನಲ್ಲಿ ರೋಡಲ್ಲೇ ನಮಾಜ್ ಮಾಡಿಬಿಟ್ಟು ಟ್ರಾಫಿಕ್ ಎಲ್ಲ ಬ್ಲಾಕ್ ಆಗಿ ಹೋಗ್ತಿತ್ತಂತೆ. ಅದೆಲ್ಲ ಮಾಡಬಾರ್ದು. ಈಗ ನ್ಯೂಯಾರ್ಕಲ್ಲಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನ್ಯೂಯಾರ್ಕ್ ಟೈಮ್ ಸ್ಕ್ವೇರಲ್ಲಿ ನಮಾಜ್ ಮಾಡಿಬಿಡೋದು ಒಂದು. ಅದು ಅವರು ಅತಿಯಾಗಿ ಮಾಡ್ತಾರೆ. ನಮ್ಮ ಭಾರತೀಯರು ನಾವು ಮಾಡ್ತೀವಿ, ನಾವು ಹಿಂದೂ ರಿಲಿಜನಲ್ಲಿ ಅಲ್ಲಿ ಹೋಗ್ಬಿಟ್ಟು ಭಜನೆ ಮಾಡೋದು. ನೀವು ಎಷ್ಟೇ ಪ್ರೀತಿ ಇದ್ರು ಅವ್ರ ದೇಶದಲ್ಲಿ ಹೋಗ್ಬಿಟ್ಟು ನಾವು ರೋಡೆಲ್ಲ ಭಜನೆ ಮಾಡ್ಕೊಂಡು ಹೋದ್ರೆ ಮಾಡಿದ್ದಾರೆ. ಅದಕ್ಕೆ ಈಗ ಪ್ರಶ್ನೆಯಲ್ಲಿ ಗಲಾಟೆ ನಡೀತಾ ಇದೆ. ನೀವು ಅದೆಲ್ಲ ಮಾಡಕ್ ಹೋದ್ರೆ ಖಂಡಿತ ಗಲಾಟೆ ನಡೀತೆ. ನೀವು ಅದೆಲ್ಲ ಮಾಡಬಾರ್ದು. ನೀವು ನಿಮ್ಮ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಚರ್ಚಸ್ಸಲ್ಲಿ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮಸೀದಿಯಲ್ಲಿ ಮಾಡ್ಕೊಳ್ಳಿ. ಯಾರೂ ಬೇಡ ಅನ್ನಲ್ಲ. ನೀವು ಪ್ರೇ ಮಾಡ್ಕೊಳ್ಳಿ. ನೀವು ರೋಡಲ್ಲಿ ಎಲ್ಲ ಒಂದು ಶಾಲೆ ಹದ್ಬಿಟ್ಟು ನಮಾಜ್ ಮಾಡೋಕೆ ಶುರು ಮಾಡ್ರೆ ಟ್ರಾಫಿಕ್ ನಿಂತು ಹೋಗುತ್ತಲ್ಲಪ್ಪ. ಇಲ್ಲ, ಗಣೇಶನ್ ತೊಗೊಂಡೋಗಿ ಥೇಮ್ಸ್ ನದಿಗೆ ಬಿಟ್ಬಿಡೋದು. ಎಲ್ಲೆಲ್ಲಿ ಹೋಗ್ತೀವೋ ಆ ಜನಕ್ಕೆ ಅನುಕೂಲವಾಗಿ ನಡಿಬೇಕು. ನೀವು ನಿಮ್ಮ ಟೆಂಪಲಲ್ಲಿ ಮಾಡ್ಕೊಳ್ಳಿ ಕೆಲಸ. ಹೊರಗಡೆ ನಗರ ಪ್ರದರ್ಶನ ಬರೋದು, ಹೊರಗಡೆ ಡ್ಯಾನ್ಸ್ ಮಾಡ್ಕೊಂಬರೋದು, ರೋಡ್ ಮಧ್ಯೆ ಮೂರ್ತಿ ಇದು ಬಾಂಗ್ರಾ ಮಾಡ್ಕೊಂಬರೋದು, ಹೋಲಿ ಮಾಡ್ಕೊಂಬರೋದು, ಇದೆಲ್ಲ ಮಾಡಿದ್ರೆ ತರಲೆ ಕೆಲಸ ಇದು. ಇದನ್ನು ಅಮೆರಿಕದಲ್ಲೂ ಮಾಡ್ತಾರಾ? ದೊಡ್ಡ ದೊಡ್ಡ ಸಿಟಿಲೆಲ್ಲ ಮಾಡ್ತಾರೆ. ಮಾಡಬಾರ್ದು. ನನ್ನ ಒಪಿನಿಯನ್ ಪ್ರಕಾರ ನೀವು ಅಲ್ಲಿ ಹೋದ್ಮೇಲೆ ಆ ಜನಗಳಿಗೆ ಯಾವುದೋ ಮುಜುಗರ ಬರಬಾರ್ದು ನಮ್ಮನ್ನು ಕಂಡ್ರೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ.
ನಿಮ್ಮ ದೇವಸ್ಥಾನಗಳಲ್ಲಿ ಮಾಡ್ಕೊಳ್ಳಿ, ಪಟಾಕಿ ಹೊಡೀರಿ, ಹೊರಗಡೆ ಮಾಡಬಾರ್ದು. ಅದೇ ಥರ ಮುಸಲ್ಮಾನರು ನಮಾಜ್ ಮಾಡೋದು. ಈಗ ನೋಡಿ 4 ಗಂಟೆಗೆ ಎಬ್ಬಿಸ್ಬಿಡ್ತಾನೆ, ಅಲ್ಲಾಹು ಅಕ್ಬರ್ ಅಂತ. ಇಲ್ಲಿ ಒಂದು ಮಸೀದಿ ಇದೆ, ನಾನು ಚಿಕ್ಕ ವಯಸ್ಸಿಂದ ಕೇಳಿದ್ದೀನಿ. ಅದನ್ನು ಆ ಥರ ಇರಬಾರ್ದು. ಅವ್ರ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗಲ್ವಾ? ನಾನು ಬೆಳಗ್ಗೆ 3 ಗಂಟೆಗೆ 3:15 ಎದ್ಬಿಡ್ತಿದ್ದೆ. ಕೆಲವರು ಹೇಳಲ್ಲಪ್ಪ, ಅವ್ರಿಗೆ ತೊಂದರೆ ಆಗುತ್ತಲ್ಲ. ಅದೆಲ್ಲ ಅದು ಸ್ವಲ್ಪ ಪಬ್ಲಿಕ್ ಲಾ ಸರಿಯಾಗಿ ಮಾಡಬೇಕು, ಕಾಮನ್ ಲಾ ಇರಬೇಕು. ಇಲ್ಲಿ ನಾವು ಯಾವುದು ಮೈಕಲ್ಲಿ ಹಾಕೋಂಗಿಲ್ವಲ್ಲ, ಅದೇನೋ ಒಂದು ಗಂಟೆ ಸ್ಪೆಸಿಫಿಕ್ ಗಂಟೆ ಮುಂಚೆ ನೀವು ಭಜನೆ ಹಾಕೋಂಗಿಲ್ಲ, ಸುಪ್ರಭಾತ ಹಾಕೋಂಗಿಲ್ಲ. ಇಟ್ಸ್ ನಾಟ್ ಅಲೌಡ್. ಸೊ ಒಬ್ರಿಗೊಂದ್ಲ ಇನ್ನೊಬ್ರಿಗೆ ಇನ್ನೊಂದ್ಲ ಅಂತ ಈಗಲೇ ಅಡ್ಮಿನಿಸ್ಟ್ರೇಷನ್ ತಪ್ಪಾಗಿದೆ. ಈಗ ಇವರು ಸಿದ್ದರಾಮಯ್ಯನ ಬಗ್ಗೆ ಟೀಕೆ ಏನು ಅಂದರೆ ಅವರು ಮುಸಲ್ಮಾನರಿಗೆ ಫೇವರ್ ಮಾಡ್ತಾರೆ ಅಂತ ಅವರೇ ಹೇಳ್ಕೊತಾರೆ. ನೀವು ಭಾಷಣದಲ್ಲಿ ನೋಡಿ, ಸಿದ್ದರಾಮುಲ್ಲಾ ಅಂತ ಅವ್ರ ಹೆಸರು ಕೇಳಿದ್ದೀರಾ ನೀವು? ಸೊ ಅವರೇ ಹೇಳ್ಕೊತಾರೆ. ಸೊ ಅದು ಅವರು ಇದು ಟೋಪಿ ಹಾಕ್ಕೊಂಡು ಅಲ್ಲಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಬರಲ್ಲ ಅಂತಾರೆ. ಅದೆಲ್ಲ ಅವ್ರಿಗೆ ಟೀಕೆ ಬಂದಿದೆ. ಸೊ ಎನಿವೆ, ತಮಗೆ ಹೇಳಿದೆ, ಉತ್ತರ ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದು ದೇಶ ಯಾವತ್ತು ಧರ್ಮ ಬಿಟ್ಟು ಅಭಿವೃದ್ಧಿ, ಶಾಲೆ ಕಟ್ಟೋದು, ಆಸ್ಪತ್ರೆ ಕಟ್ಟೋದು, ಉದ್ಯಮ ಕಟ್ಟೋದು ಇಂಥದ್ದು ಮಾಡೋದು ಬೆಟ್ರಾ? ಶ್ರೀರಾಮ್ ಅಂತಂದರೆ ಆಮೇಲೆ ಕೊನೆಯಲ್ಲಿ ಜನಗಳಿಗೆ ಏನಾಗುತ್ತೆ, ನಮಗೆ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಈ ಸತಿ ಕಷ್ಟ ಆಗುತ್ತೆ ನೋಡಿ ಅವ್ರಿಗೆ. ತಿರ್ಗಾ ಎಲೆಕ್ಷನ್ ಬರೋದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಬರ್ತಾರೆ, ತಿರ್ಗಾ ಬರ್ಬೋದು ಅವರು. ಟಫ್ ಫೈಟ್ ಇರುತ್ತೆ. ಜನಗಳಿಗೆ ಬೇಸರ ಆಗಿದೆ, ನನಗೆ ಗೊತ್ತು. ನಾನು ನೋಡಿದ್ದೀನಿ, ಭಾಳ ಯೂಟ್ಯೂಬ್ಸ್ ಎಲ್ಲ ನೋಡಿದ್ದೀನಿ. ನ್ಯಾಷನಲ್ ಲೆವೆಲ್ ಕಷ್ಟ ಆಗುತ್ತೆ. ಈಗ ಇಂಟರ್ನ್ಯಾಷನಲ್ ಕ್ವಶನ್ಸ್ ಇದೆ. ಈಗ ಬೆಂಗಾಲ್ನಲ್ಲಿ ಎಲೆಕ್ಷನ್ ಆಯ್ತಲ್ಲ, 1.2 crores ಡಿಸ್ಮಿಸ್ ಮಾಡಿಬಿಟ್ರು. ಲಾಸ್ಟ್ ಫ್ಯೂ ಎಲೆಕ್ಷನ್ಸಲ್ಲಿ ಮಾಡಿದವರು ನೇಮೇ ಇರಲಿಲ್ಲ ವೋಟ್ ಲಿಸ್ಟಲ್ಲಿಲ್ಲ. ಎಲ್ಲ 5,000, 3,000, 2,000ದಲ್ಲಿ ಗೆದ್ದಿದ್ದಾರೆ. ಈಗ 1.2 crores ನೀವು ತಿರ್ಗಾ ಹಾಕ್ಬಿಟ್ರೆ ಯಾರು ಗೆಲ್ತಾರೆ ಗೊತ್ತಿಲ್ಲ. ಮತ್ತೆ TMCನೇ ಬರ್ಬೋದು. ಸೊ ನೀವು ಸುಪ್ರೀಂ ಕೋರ್ಟಲ್ಲಿ ಅವ್ರು ಕೇಸ್ ಹಾಕಿದಾರಲ್ಲ, ಈ ಥರನೇ ಆಗಿದೆ. ಬಿಹಾರಲ್ಲಾಗಿದೆ, ಆಮೇಲೆ ಡೆಲ್ಲಿಲಾಗಿದೆ. ಇದೆಲ್ಲ ತಪ್ಪು ಸರ್, ತಪ್ಪು. ಯಾವಾಗಲೂ ಮಾಡ್ತಾ ಇದ್ದರೆ ಅದು ಲೆಕ್ಕ ಇಲ್ಲ, ಜಮ ಇಲ್ಲ. ಈಗ 4 ಎಲೆಕ್ಷನಲ್ಲಿ ಪರಂ ವೋಟ್ ಮಾಡಿದ್ದೀರಾ, ನೀವು ಒಂಥರ ವೋಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ನಾನು ಪವರಲ್ಲಿದ್ದೀನಿ. ನೀವು ಅಲ್ಲಿಗೆ ಬೂತ್ಗೆ ಹೋದಾಗ ನಿಮ್ಮ ಹೆಸರೇ ಇಲ್ಲದೆ ಹೋದ್ರೆ ನೀವೇನು ಮಾಡ್ತೀರಾ? ನೀವು ನನಗೆ ವೋಟ್ ಹಾಕಲ್ಲ ಅಂತ ನನಗೆ ಗೊತ್ತು. ಈಗ ಕಂಪ್ಯೂಟರ್ ಆಗಿಬಿಟ್ಟಿದೆಯಲ್ಲ, ಒಳಗಡೆ ಗೊತ್ತಾಗ್ತದೆ ಹೇಗೆ ಈ ಏರಿಯಾಲಿ ಇರೋರೆಲ್ಲ ಇಲ್ಲಿ ವೋಟ್ ಮಾಡ್ತಾರೆ ಅಂತ ಗೊತ್ತಿದೆ. ಆ ಏರಿಯಾರೆಲ್ಲ ತೆಗೆದಾಕ್ಬಿಡೋದು. ನೀವು ಅಲ್ಲಿ ಅರ್ಧ ಜನನ ತೆಗೆದಾಕ್ಬಿಡೋದು. ಈ ಚಾಮರಾಜನಗರದಲ್ಲಿ ಉಪ್ಪಾರ್ ಕಮ್ಯುನಿಟಿನಲ್ಲಿ ಪುಟ್ಟರಂಗ ಶೆಟ್ಟಿಗೆ 100% ಬರುತ್ತೆ. ಅಲ್ಲಿ ಒಂದು 50% ತೆಗೆದುಬಿಟ್ರೆ ಪುಟ್ಟರಂಗ ಶೆಟ್ಟಿ ಸೋತ್ಬಿಡ್ತಾರೆ. ಸೋತ್ಬಿಡ್ತಾರೆ. ಸೊ ಉಪ್ಪಾರ್ ವೋಟ್ರು ಶೆಟ್ರಿಗೆ ಬೀಳಲ್ಲ. ಸೊ ಅದು ಯಾರೋ ಒಬ್ರಿಗೆ ಗೊತ್ತು. ಅವರು ಪಿತ್ರಾಮ ಇವರೆಲ್ಲ ಇಲ್ಲ ಅಂತಂದರೆ ಹೋಯಿತು. ನೀವು ನಾಯಕರ ಬೀದಿಯಲ್ಲಿರೋರನ್ನೆಲ್ಲ ತೆಗೆದುಬಿಡಿ. ಅರ್ಧ ನಾಯಕರಲ್ಲಿ ಓಟೆಲ್ಲ ಸಾಲಿಡ್ಡು, ಶೆಟ್ರ್ ಓಟೆಲ್ಲ ಸಾಲಿಡ್ಡು ಅವರಿಗೆ, ಪುಟ್ಟರಂಗ ಶೆಟ್ಟಿಗೆ. ಸೊ ನೀವು ಒಂದು 3,000, 4,000, ಒಂದು 10,000 ವೋಟ್ ತೆಗೆದುಬಿಟ್ರೆ ಪುಟ್ಟರಂಗ ಶೆಟ್ಟಿಗೆ ಗೆಲ್ಲಕ್ಕಾಗಲ್ಲ. ಸೇಮ್ ಕಾನ್ಸೆಪ್ಟ್. 79ರಲ್ಲಿ ನಿಮ್ಮದು IIT ಮದ್ರಾಸ್ನ BTech ಮುಗೀತು. ಆನಂತರ ನಾನು 79 ಆದಮೇಲೆ ನನಗೆ IITಯಿಂದ ಕೆಲಸ ಸಿಕ್ತು. 3 ಕೆಲಸ ಸಿಕ್ತು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ. 1978 ನವೆಂಬರ್ 19 ಮೊದಲನೇ ಇಂಟರ್ವ್ಯೂ ಇತ್ತು. ಅದು ಮಂಗಳವಾರನೇ ಇದರಲ್ಲಿ ನಡೀತು, ಡಾಲ್ಮಿಯಾ ಸಿರಾಮಿಕ್ಸ್ನಲ್ಲಿ. ಸೊ ಅಲ್ಲಿ ತಿರುಚನಾಪಳ್ಳಿ ಅಲ್ಲೊಂದು ಜಾಬ್ ಸಿಕ್ತು, ಇಂಜಿನಿಯರ್ ಜಾಬು. ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ 3 ಭಾಗ ಇರೋದು. ಒಂದು ರಿಟರ್ನ್ ಟೆಸ್ಟ್ ಇರೋದು ಸಮ್ಟೈಮ್ಸ್, ಇಲ್ಲದೆ ಹೋದರೆ ಗ್ರೂಪ್ ಡಿಸ್ಕಷನ್ ಇರೋದು, ಆ್ಯಂಡ್ ದೆನ್ ಫೈನಲಿ ಅಲ್ಲಿ ಒಂದು ಇಂಟರ್ವ್ಯೂ ಇರೋದು. ಅದಾದಮೇಲೆ ಫೈನಲ್ ಇಂಟರ್ವ್ಯೂ ಕಂಪನಿನಲ್ಲಿರೋದು. ಆ ಥರ ಮಾಡ್ತಾಯಿದ್ರು. ಸೊ ನೀವು ಮೊದಲು ಗ್ರೂಪ್ ಡಿಸ್ಕಷನ್ ಅಥವಾ ಎಕ್ಸಾಮಿನೇಷನ್ ಎಲ್ಲರೂ ನಿಮ್ಮ ಇಂಜಿನಿಯರಿಂಗ್ ಬ್ರಾಂಚ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋರು. ಅದರಲ್ಲಿ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಇಂಟರ್ವ್ಯೂಗೆ ಅಲ್ಲೇ ಕೊಡೋರು ಕ್ಯಾಂಪಸ್ನಲ್ಲಿ. ಅದರಲ್ಲಿ ನೀವು ಸೆಲೆಕ್ಟ್ ಆದಮೇಲೆ ಅಲ್ಲಿ ಕರ್ಕೊಂಡೋಗೋರು. ಒಬ್ಬರನ್ನ ಅಥವಾ ಇಬ್ಬರನ್ನ ಸೆಲೆಕ್ಟ್ ಮಾಡೋರು. 30 ಜನ ಶುರು ಮಾಡಿದ್ರೆ ಒಬ್ಬರನ್ನ ಅಥವಾ ಇಬ್ಬರನ್ನ. ನಾನು ಡಾಲ್ಮಿಯಾ ಸಿರಾಮಿಕ್ಸ್ಗೆ ನನ್ನ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಸಿಪೆಟ್ ಅಂತ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಟಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೂಲ್ಸ್ ಅಂತ, ಅದು ಮದ್ರಾಸಲ್ಲೇ ಇದೆ, ಗಿಂಡಿನಲ್ಲಿ. ಅಲ್ಲಿ ಮಾಡಿದ್ರು. ಅದು 2 ವರ್ಷ ಡಿಗ್ರಿ. ಅಲ್ಲಿ ಮಾಡಿದ್ರೆ ನಿಮಗೆ ಯೂನಿವರ್ಸಿಟಿ ಆಫ್ ಮ್ಯಾಸಚ್ಯೂಸೆಟ್ಸ್ ಅಟ್ ಲೋವೆಲ್ ಅಂತ ಒಂದು ಯೂನಿವರ್ಸಿಟಿ ಮ್ಯಾಸಚ್ಯೂಸೆಟ್ಸಲ್ಲಿದೆ, ಅವ್ರಿಗೂ ಅದು ಟೈಅಪ್ ಆಗಿತ್ತು. 2 ವರ್ಷ ಕಳಿಸ್ಬಿಟ್ಟು ಆಮೇಲೆ 5 ವರ್ಷ ಬಾಂಡ್ ಇತ್ತು. 1 ವರ್ಷ ಕೆಲಸ ಮಾಡಿ 2 ವರ್ಷ ಕಳಿಸ್ಬಿಟ್ಟು ಅದಕ್ಕೂ ನಾನು ತೊಗೊಳ್ಳಿಲ್ಲ. ಆಮೇಲೆ ನನಗೆ ಶ್ರೀರಾಮ್ ಫೈಬರ್ಸ್ ಮನೇಲಿ DCM ಗ್ರೂಪಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಜಾಬ್ ಬಂತು, ಇಲ್ಲಿ ಮದ್ರಾಸಲ್ಲಿ. ಸೊ ಅಲ್ಲಿ ಸೇರಿದೆ. ಸೊ ನೀವು ಆ ಜಾಬ್ ಸೆಲೆಕ್ಟ್ ಮಾಡಿಕೊಂಡ್ರು?
ಆ ಜಾಬ್ ಸೆಲೆಕ್ಟ್ ಮಾಡಿದೆ. ಅಲ್ಲಿ ಸ್ಯಾಲ್ರಿನೂ ಚೆನ್ನಾಗಿತ್ತು, 1350 ರೂಪಾಯಿ ಫಸ್ಟ್ ಇಯರ್ ಆದಮೇಲೆ. 79? 79. ಸೊ ಇವತ್ತಿಗೊಂದು 2-2.5 ಲಕ್ಷ ಇರ್ಬೋದು. ಓಕೆ, 2 ಲಕ್ಷ ಇರ್ಬೋದು. ಆಗ ಒಳ್ಳೆ ಜಾಬ್ ಇತ್ತು, ಭಾಳ ಇಷ್ಟ ಆಯಿತು ಜನ ನನಗೆ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಗೆ ನನಗೆ ಪಾಲಿಮರ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಆಗ ಮುಂದೆ ಓದಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ನಮ್ಮ ದೊಡ್ಡಪ್ಪ ಅವರು ಯಾವಾಗಲೂ ಹೇಳೋರು, ನೀನು MS ಮಾಡಬೇಕು, PhD ಮಾಡಬೇಕು, ಅಮೇರಿಕಾ ಹೋಗಿ ನೀನು ಭಾಳ ಚೆನ್ನಾಗಿ ಮಾಡಿದೀಯ, ಇಲ್ಲಿ ತನಕ ನಿಲ್ಲಿಸ್ಬೇಡ, ಬ್ಯಾಚುಲರ್ಸ್ಗೆ ನಿಲ್ಲಿಸ್ಬೇಡ ಅಂತ ಹೇಳ್ತಾಯಿದ್ರು. ನನಗೆ IAS ಬರೀಬೇಕು ಅಂತ ಆಸೆ ಇತ್ತು. ಪ್ರಿಲಿಮ್ಸ್ ತೊಗೊಂಡೆ IAS, ಅದರಲ್ಲೂ ಪಾಸ್ ಮಾಡಿದೆ. ಓ, ಯಾವ ವರ್ಷ? 79ನಲ್ಲಿ. ವಾವ್, ಒನ್ ಅಟೆಂಪ್ಟ್? ಫಸ್ಟ್ ಅಟೆಂಪ್ಟ್. ಪ್ರಿಲಿಮ್ಸ್ ನಾ IAS ಫುಲ್ಲಾಗಿ ಹೋಗಲಿಲ್ಲ, ಪ್ರಿಲಿಮ್ಸ್ ಪಾಸ್. ಅಲ್ಲ, ನಮ್ಮವ್ರ ಪ್ರಿಲಿಮ್ಸ್ ಮಾಡಿ 7 ಅಟೆಂಪ್ಟ್ ಮಾಡ್ತಾರೆ, ಅದಕ್ಕೆ ಕೇಳಿದೆ. ಸೊ ಆಮೇಲೆ ಫೈನಲ್ಸ್ ಬರೀಲಿಲ್ಲ, ಅದರೊಳಗೆ ಅಮೇರಿಕಾ ಹೊರಟ್ಬಿಟ್ಟೆ. ಆಮೇಲೆ ನಮ್ಮ ಫ್ಯೂಚರ್ ಫಾದರ್ ಇನ್ ಲಾ ಅವರು ನನ್ನ ಡಿಸ್ವೇಡ್ ಮಾಡಿದ್ರು, ಬೇಡ, ಭಾಳ ಕಷ್ಟ ಇದೆ, ಪೊಲಿಟಿಕಲ್ಲಾಗಿ ಕೆಲಸ ಮಾಡೋದು ಭಾಳ ಕಷ್ಟ ಇದೆ ಅಂತ ಅವ್ರು ಡಿಸೈಡ್ ಮಾಡಿದ್ರು. UPSC ಮಾಡಬೇಡ ಅಂತ. ಯಾರು ನಿಮ್ಮ ಫ್ಯೂಚರ್ ಫಾದರ್ ಇಲ್ಲ? ಏನು ಮಾಡ್ತಿದ್ರು ಅವರು? ಅವರು ಹೇಳಿದ್ನಲ್ಲ, ಅವರು ಇದಾಗಿದ್ದರಲ್ಲ, ಚೀಫ್ ಸೆಕ್ರೆಟರಿ ರಾಜಸ್ಥಾನ್. 79-80ಸಲ್ಲೂ IAS ಆಫೀಸರ್ ಕೆಲಸ ಮಾಡೋದು ಕಷ್ಟ ಆಯಿತು ಭಾರತದಲ್ಲಿ. ಭಾಳ ಕಷ್ಟ ಆಯಿತು, ಭಾಳ ಜಂಜಾಟ ಇತ್ತು. ಬಿಕಾಸ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಎಲ್ಲ ಇರ್ತಾಯಿತ್ತು. ಆಮೇಲೆ ನಮ್ಮ ಬ್ರದರಿಂದ ಭಾಳ ಆನೆಸ್ಟ್ ಆಫೀಸರು, ಬಟ್ ಕೆಲವರೆಲ್ಲ ಲಂಚ ಕೊಡೋಕ್ಕೆ ಬರೋರು, ಅದೆಲ್ಲ ಅವ್ರಿಗೆ ಕೋಪ ಬಂದುಬಿಡೋದು. ಆ ಥರ ಎಲ್ಲ ಅವ್ರು ಹೇಳಿದ್ರು, ಈ ಥರ ಒಂಥರ ಜಿಂಜಾಟ ಭಾಳ ಜಾಸ್ತಿ ಇದೆ, ನೀನು ಬೇರೆ ಹೈಯರ್ ಸ್ಟಡೀಸ್ಗೆ ಹೋಗು, ಇದು ಮಾಡಬೇಡ ಅಂತ. ಆಗ ನಾನು ಟೋಫಲ್ ಬರೆದೆ ಎಕ್ಸಾಮು. GRE ಮೊದಲೇ ಬರೆದಿದ್ದೆ. ಟೋಫಲ್ ಆ್ಯಂಡ್ GRE ಅಂತ 2 ಎಕ್ಸಾಮ್ ಬರೀಬೇಕು ನೀವು ಅಮೆರಿಕಕ್ಕೆ ಓದಕ್ಕೆ ಹೋಗ್ಬೇಕಾದ್ರೆ. ಈಗಲೂ ಏನು? ಟೋಫಲ್ ಅಂದರೆ ಟೆಸ್ಟ್ ಆಫ್ ಇಂಗ್ಲೀಷ್ ಆ್ಯಸ್ ಫಾರಿನ್ ಲ್ಯಾಂಗ್ವೇಜ್, TOEFL, ಟೋಫಲ್. GRE ಈಸ್ ಗ್ರ್ಯಾಜುಯೇಟ್ ರೆಕಾರ್ಡ್ ಎಕ್ಸಾಮಿನೇಷನ್. ಸೊ ಅದು 2 ಎಕ್ಸಾಮ್ ಬೇಕು, ಅದು ಮಾಡಬೇಕು. ಅದು ಸ್ಕೋರ್ಸ್ ಇದೆ, ಇಷ್ಟು ಸ್ಕೋರ್ ತೊಗೊಂಡ್ರೆ ನಿಮಗೆ ಈ ಯೂನಿವರ್ಸಿಟಿ ಸಿಗುತ್ತೆ ಅಂತ ಅವ್ರು ಮಿನಿಮಮ್ ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ. ನಾನು ಐ ಡಿಡ್ ಇನಫ್ ಟು ಗೋ ಟು ಯೂನಿವರ್ಸಿಟಿ ಆಫ್ ಫ್ಲಾರಿಡಾ ಅಟ್ ಗೇನ್ಸ್ವಿಲ್. ಅಲ್ಲಿ ನನಗೆ MS ಮತ್ತು PhDಗೆ ಅಡ್ಮಿಷನ್ ಕೊಟ್ಟರು ವಿತ್ ರಿಸರ್ಚ್ ಅಸಿಸ್ಟೆಂಟ್ಶಿಪ್ಪು. ಸೊ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ MS ಹೋದೆ. ಅದರಲ್ಲಿ ಪಾಲಿಮರ್ಸ್ ಅಲ್ಲಿತ್ತು, ಕೆಮಿಕಲ್ ಇಂಜಿನಿಯರಿಂಗ್ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಸೇರಿ MS ಮುಗಿಸ್ದೆ. 80 to 82 2 ವರ್ಷ ಮಾಡಿದೆ MS. ಭಾಳ ಬ್ಯೂಟಿಫುಲ್ ಯೂನಿವರ್ಸಿಟಿ, 45,000 ಜನ ಇದ್ದಾರೆ ಯೂನಿವರ್ಸಿಟಿ ಆಫ್ ಫ್ಲಾರಿಡಾ. ಆ ಟೈಮಲ್ಲೇ ಗೇನ್ಸ್ವಿಲ್ 45,000 ಜನ ಸ್ಟೂಡೆಂಟ್ಸ್, ಅಂಡರ್ ಗ್ರಾಜುಯೇಟು, ಗ್ರಾಜುಯೇಟ್ ಪ್ರೋಗ್ರಾಮ್ಸು, PhD, ಡಾಕ್ಟರ್ಸು, ಡೆಂಟಿಸ್ಟು, ಎಲ್ಲ ಸ್ಕೂಲು ಇದೆ, ಎಲ್ಲ ಡಿಫ್ರೆಂಟ್ ಪ್ರೋಗ್ರಾಮ್ಸು ಒಂದೇ ಯೂನಿವರ್ಸಿಟಿಲಿದೆ. ಯೂನಿವರ್ಸಿಟಿ ಆಫ್ ಫ್ಲಾರಿಡಾ ಅಟ್ ಗೇನ್ಸ್ವಿಲ್. ಅದು ಭಾಳ ದೊಡ್ಡ ಯೂನಿವರ್ಸಿಟಿ ಸರ್. ಈಗ 60,000 ಜನ ಇದ್ದಾರೆ ಅಲ್ಲಿ, ಆಗ 45,000 ಜನ. ಒನ್ ಆಫ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ. ಅದು ಮತ್ತೆ ಒಹಾಯೋ ಸ್ಟೇಟ್ ಯೂನಿವರ್ಸಿಟಿ ಅಂತ ಇದೆ, ಅದೆರಡು ಟಾಪ್ 2 ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಗ ಯೂನಿವರ್ಸಿಟಿ ಆಫ್ ಫ್ಲಾರಿಡಾ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಟಾಪ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ. ಈಗ ಅಲ್ಲಿಂದ ನನಗೆ ಫೆಲೋಶಿಪ್ ಸಿಕ್ತು, ಕೇಸ್ ವೆಸ್ಟರ್ನ್ ರಿಸರ್ವ್ ಅಂತ. ಅದು ಐವಿ ಲೀಗ್ ಥರ ಸ್ಕೂಲ್, ಅದು ಐವಿ ಲೀಗ್ ಸ್ಕೂಲ್ ಥರ. ಈಗ ಐವಿ ಲೀಗ್ ಥರ ಅಂತ ಹೇಳ್ತಾರೆ ಅದನ್ನು. ಐ ಥಿಂಕ್ US ಅಲ್ಲೇ ಟಾಪ್ 25 ಬಂದಿದೆ. ಅದು ಟಾಪ್ 25 ಯೂನಿವರ್ಸಿಟೀಸಲ್ಲಿ US ಅಲ್ಲಿ ಬಂದಿದೆ. ಅದರಲ್ಲಿ ಭಾಳ ಪ್ರೈವೇಟ್ ಸ್ಕೂಲು, 8,000 ಜನ ಅಂಡರ್ ಗ್ರ್ಯಾಜುಯೇಟ್ಸು, PhD, MD ಎಲ್ಲ ಸೇರಿ 8,000 ಜನ. ಭಾಳ ಚೆನ್ನಾಗಿತ್ತು ಶಾಲೆ, ಭಾಳ ಅತ್ಯುತ್ತಮವಾದ ಉನ್ನತವಾದ ಶಾಲೆ. ಅದರಲ್ಲಿ MS PhD ಮಾಡೋಕ್ಕೆ MIT, ಹಾರ್ವರ್ಡ್, ಕ್ಯಾಲ್ಟೆಕ್, ಬರ್ಕ್ಲಿ ಎಲ್ಲದಿಂದ ಬರ್ತಿದ್ರು. ಯಾಕೆಂದರೆ ಪಾಲಿಮರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಲ್ಲಿತ್ತು, ಮತ್ತು ಯೂನಿವರ್ಸಿಟಿ ಆಫ್ ಮ್ಯಾಸಚ್ಯೂಸೆಟ್ಸ್ ಅಟ್ ಲೋವೆಲ್ ಇತ್ತು. 2 ಕಡೆ ಇದ್ದಿದ್ದು. ಯೂನಿವರ್ಸಿಟಿ ಆಫ್ ಮ್ಯಾಸಚ್ಯೂಸೆಟ್ಸ್, ಆಮರ್ಸ್ಟ್ 2 ಕಡೆ ಇದ್ದಿದ್ದು ಪಾಲಿಮರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಬೇರೆ 2 ಯೂನಿವರ್ಸಿಟಿಲಿ ಏನೋ ಪ್ರೋಗ್ರಾಮ್ಸ್ ಇತ್ತು. ಯೂನಿವರ್ಸಿಟಿ ಆಫ್ ಆಕ್ರನ್ ಅಂತ ಒಂದು ಯೂನಿವರ್ಸಿಟಿ, ಆಮೇಲೆ ಯೂನಿವರ್ಸಿಟಿ ಆಫ್ ಮ್ಯಾಸಚ್ಯೂಸೆಟ್ಸ್ ಅಟ್ ಲೋವೆಲ್ ಅಂತ. ಈ 4 ಯೂನಿವರ್ಸಿಟಿಲಿ ಇತ್ತು. 2 ಯೂನಿವರ್ಸಿಟಿಲಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದ್ದು ಆಗ ಶುರು ಮಾಡ್ತಾಯಿದ್ರು. ಈಗ ಎಲ್ಲ ಕಡೆನೂ ಬಂದಿದೆ. ಈಗ JCಯಲ್ಲೇ ಪಾಲಿಮರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಂದಿದೆ. ಈಗ ಆಗ ಇರಲಿಲ್ಲ. ಈಗ ನಾನು ಹೇಳ್ತಾ ಇರೋದು 80ರಲ್ಲಿ, 44 ವರ್ಷದಿಂದ. ಯಾಕಂದರೆ 82ರಲ್ಲಿ ನಾವು ಹೋಗಿ ಸೇರಿದೆ. ಫೆಲೋಶಿಪ್ ಅಂದರೆ ನಿಮ್ಗೆ ಫುಲ್ ಸ್ಕಾಲರ್ಶಿಪ್ಪು. ಅಂದರೆ ನೀವು ಕ್ಲಾಸಸ್ ತೊಗೋಬೇಕು, ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾಡಬೇಕು, ಆಮೇಲೆ ನೀವು ಬರೀ PhD ಮಾತ್ರ ಕೆಲಸ ಮಾಡಬೇಕು, ಬೇರೇನೂ ಕೆಲಸ ಇಲ್ಲ.
ಸೊ ಅದು ಮಾಡೋಕ್ಕೆ ಶುರು ಮಾಡಿದೆ. ನನ್ನ ದೇವರ ಅನುಗ್ರಹದಿಂದ ಒಂದು ಬುಧವಾರ ಕೂತ್ಕೊಂಡಿದ್ದೆ, ಯಾವುದೋ ಒಂದು ಈಕ್ವೇಷನ್ ನೋಡ್ತಾ ಇದ್ದೆ. ಆಮೇಲೆ ಯಾವುದೋ ಒಂದು ಬೆಲ್ ಲ್ಯಾಬ್ಸ್ ಅಂತ ಒಂದು ಫೇಮಸ್ ಲ್ಯಾಬ್ಸ್ ಇದೆ, ಅಲ್ಲಿಂದ ನೋಡ್ತಾ ಇದ್ದೆ. ಆಗ ನಂಗೆ ಒಂದು ಹೊಳೀತು, ನಾನು ಒಂದು ಯೂನಿವರ್ಸಲ್ ಈಕ್ವೇಷನ್ ಡಿರೈವ್ ಮಾಡಿದೆ. ಲೈಟ್ ಸ್ಕ್ಯಾಟ್ರಿಂಗ್ ಅಂತ ಒಂದು ಏರಿಯಾ ಪಾಲಿಮರ್ಸಲ್ಲಿ, ಲೈಟ್ ಸ್ಕ್ಯಾಟ್ರಿಂಗ್ ಆನ್ ಪಾಲಿಮರ್ಸ್ ಅಂತ, ಅದರಲ್ಲಿ ಒಂದು ಹೊಸ ಈಕ್ವೇಷನ್ ಡಿರೈವ್ ಮಾಡಿದೆ. ಮಾಡಿದ ತಕ್ಷಣ ಅದು ಯೂನಿವರ್ಸಲ್ ಈಕ್ವೇಷನ್, ಎಲ್ಲರ ಬೇರೆ ಬೇರೆ ಕೆಲಸ ಮಾಡಿದ ಜನದ ಎಲ್ಲ ಈಕ್ವೇಷನ್, ಎಲ್ಲರ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಎಲ್ಲ ಇತ್ತಲ್ಲ, ಒಂದೇ ಈಕ್ವೇಷನ್ ಫಿಟ್ ಆಗುತ್ತೆ. ಸೊ ಆಗ ಭಾಳ ಎಲಿಗೆಂಟ್ ವರ್ಕ್ ಅಂದ್ಬಿಟ್ಟು ಅದನ್ನು PhD ಕಮಿಟಿ ದೇ ಫೆಲ್ಟ್ ದಟ್ ವಾಸ್ ಇನಫ್ ಫಾರ್ ಮೈ PhD. ನಾನು ರೆಡಿಯಾಗಿರಲಿಲ್ಲ ಗ್ರ್ಯಾಜುಯೇಟ್ ಆಗೋಕ್ಕೆ. ಓಕೆ, ನೋಡಿ ನಿಮ್ಮ ಹೊಸ ಸಂಶೋಧನೆ ನಿಮ್ಮ PhDನೇ ಮುಗಿಸ್ಬಿಡ್ತದ್ದು. ಕ್ವಿಕ್ಕಾಗಿ ಮುಗಿಸ್ಬಿಟ್ಟೆ. 2 ವರ್ಷದಲ್ಲಿ ಕೋರ್ಸ್ ತೊಗೊಂಡು ಕ್ವಾಲಿಫೈಯಿಂಗ್ ತೊಗೊಂಡು PhDನೂ ಮುಗಿಸ್ಬಿಟ್ಟೆ 2 ವರ್ಷ 2 ತಿಂಗಳಲ್ಲಿ. ಒನ್ ಆಫ್ ದಿ ಫಾಸ್ಟೆಸ್ಟ್ PhDs. ರೆಗ್ಯುಲರ್ ಎಷ್ಟು ವರ್ಷ ಆಗುತ್ತೆ ಅಮೆರಿಕದಲ್ಲಿ PhD? 4 ರಿಂದ 6 ವರ್ಷ ಆಗುತ್ತೆ. ಸೇಮ್ ಭಾರತ ಆದಮೇಲೆ ಸೇಮ್ ಭಾರತದ ಥರನೇ. ನಾನು 2 ವರ್ಷ 2 ತಿಂಗಳಲ್ಲಿ ಮುಗಿಸ್ಬಿಟ್ಟು ಆಮೇಲೆ ನಾನೇ ರೆಡಿಯಾಗಿರಲಿಲ್ಲ. ನಮ್ಮ ಮೇನ್ ಪ್ರೊಫೆಸರ್ ಅಲೆಕ್ಸ್ ಜಾಮಿಜನ್ ಅಂತಿದ್ರು, ಅವರು ಅಂದರು ಆ ಮೀಟಿಂಗ್ನಲ್ಲಿ ಅಂದರು, ಈಗ ತಾನೇ ಅರ್ಧ ಮಾಡಿದ್ದಾನೆ, ಇನ್ನೊಂದು 2 ವರ್ಷ ಮಾಡಬೇಕು ಅಂತಂದರು. ಇನ್ನೊಬ್ಬರು ಸಿಂಹ ಅಂತಿದ್ರು ಪ್ರೊಫೆಸರು, ಅವರು ಪ್ರೊಫೆಸರ್ ಎಮರೇಟಿಸು, ಅವರಂದರು ಇದು ಇವನು ಮಾಡಿರೋದು ಮ್ಯೂಸಿಕ್ ಥರ ಇದೆ, ಇದಕ್ಕಿಂತ ಯು ಶುಡ್ ನಾಟ್ ಆಸ್ಕ್ ಹಿಮ್ ಟು ಡೂ ಮೋರ್, ಇಟ್ಸ್ ವೆರಿ ಎಲಿಗೆಂಟ್ ವರ್ಕ್ ಅಂದ್ಬಿಟ್ರು. ಸೊ ಅವಾಗ ಮುಗಿದೋಯ್ತು. ನನ್ನ PhD ಬರೆಯೋಕ್ಕೆ ಶುರು ಹೇಳಿಬಿಟ್ರು. ನವಂಬರ್ ಆಫ್ 1984 PhD ಥೀಸಿಸ್. ನಾನು ಸೆಪ್ಟೆಂಬರ್ ಆಫ್ 82 ಸೇರಿದೆ. ನವಂಬರ್ ಆಫ್ 84 ನನಗೆ PhD ಮುಗಿದೋಯ್ತು. ನವಂಬರ್ ನೀವು ಹುಟ್ಟಿದ ತಿಂಗಳು. ಸೊ ನಾನು ಆಮೇಲೆ ಅವ್ರಿಗೆ ಬೇಡ್ಕೊಂಡೆ, ಏನು ಅಂದರೆ ನಾನು ರೆಡಿಯಾಗಿ ಇಲ್ಲ, ನಾನು ಥೀಸಿಸ್ ಬರೆದ್ಬಿಟ್ರೆ ಜಾಬ್ ಹುಡುಕೋಕ್ಕೆ ಇನ್ನೂ ಶುರು ಮಾಡಿಲ್ಲ, ರೆಸ್ಯೂಮೆ ಪ್ರಿಪೇರ್ ಮಾಡಿಲ್ಲ. ಸೊ ಆದ ಕಾರಣ ನಾನು ಬೇರೆ ಏನಾದರೂ ಮಾಡ್ತೀನಿ, ಸ್ವಲ್ಪ ರಿಸರ್ಚು, ಸ್ವಲ್ಪ ಟೈಮ್ ಕೊಡಿ ಹಿಂದೆ. ಇನ್ನೊಂದು ಹೊಸ ಪ್ರಾಜೆಕ್ಟ್ ಕೊಟ್ಟು ಶುರು ಮಾಡಿಬಿಟ್ಟು ನಾನೊಂದು ಪ್ರಪೋಸಲ್ ಬರೆದೆ. ಕ್ಷಮೆ ಇಲ್ಲ, ಅದಕ್ಕೆ ಮೊದಲು ನೀವು PhD ಮಾಡಿದ್ರಲ್ಲ, ಈಗ ನೋಡಿ ಭಾರತದಲ್ಲಿ ಒಂದು ವಾದ ಇದೆ, ಇತ್ತೀಚೆಗೆ ಪತ್ರಿಕೆಗಳು ಕೂಡ ಬಹಳ ಸುದ್ದಿಯಾಗಿತ್ತು. PhDಗಳಿಗೆ ಮೌಲ್ಯ ಕಡಿಮೆ ಆಗ್ತದೆ, ಗುಣಮಟ್ಟ ಕಡಿಮೆ ಆಗ್ತದೆ. ನಾವು 4-5 ಬೇರೆ ಬೇರೆ PhDಗಳನ್ನ ಓದ್ಬಿಟ್ಟು ಅಲ್ಲಿ 20 ಪೇಜ್ ಎತ್ತಿ ತಮ್ಮೊಂದು ಬರೆದು PhD ತಗೋತಿದ್ದಾರೆ, ಆದರೆ ಅವ್ರ ಕೆಲ್ಸಕ್ಕೆ ಬಂದಾಗ ಗುಣಮಟ್ಟ ಇಲ್ಲ ಅಂತ. ಅಮೆರಿಕದಲ್ಲಿ ಹೇಗಾಗುತ್ತೆ? ಅಮೆರಿಕದಲ್ಲಿ ಹಾಗಿಲ್ಲ, ಯಾಕೆಂದರೆ ನೀವು ಪ್ರೂವ್ ಮಾಡಬೇಕು. ಅಲ್ಲಿ PhD ಹೇಗೆ ಅಂದರೆ, ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ನಲ್ಲಿ 3 ಭಾಗ ಇದೆ. ಒಂದು ಭಾಗ ಏನಂದರೆ ನೀವು ಕೋರ್ಸಸ್ ತಗೋಬೇಕು. ಕೋರ್ಸಸ್ಸು PhDಗೆ ಸ್ಪೆಷಲ್ ಕೋರ್ಸಸ್ ಇದೆ, ಇಲ್ಲಿಲ್ಲ, ಇಂಡಿಯಾನಲ್ಲಿ ಇಲ್ಲ. ಅಂದರೆ ಕೋರ್ಸಸ್ ಅಂದರೆ ಕ್ಲಾಸಸ್ ತೊಗೋಬೇಕು. ಒಂದು ಉದಾಹರಣೆ ಕೊಟ್ಟು ಹೇಳ್ಬೋದಾ? ಅಡ್ವಾನ್ಸ್ ಕ್ಲಾಸಸ್ಸು, ನೀವು ಇಲ್ಲಿ ಸಬ್ಜೆಕ್ಟ್ಸ್ ತೊಗೋತಿರಲ್ಲ ಅದೇ ಥರ ತೊಗೊಂಡು ಆ ಕೋರ್ಸಸ್ ಎಲ್ಲ ಪಾಸ್ ಮಾಡಬೇಕು. ಅದರಲ್ಲಿ ಗ್ರೇಡ್ಸ್ ಬರಬೇಕು. ಅಂದರೆ ನಿಮಗೆ B ಆರ್ ಹೈಯರ್ ಬರಬೇಕು. B ಅಂಡ್ ಆರ್ ಹೈಯರ್ ಅಂದರೆ ನೀವು 75% ತೊಗೋಬೇಕು ಮಿನಿಮಮ್. ಒಂದೊಂದು ಸಬ್ಜೆಕ್ಟಲ್ಲೂ 75%, 70% ಮೇಲೆ ತೊಗೋಬೇಕು. ಆಗ ನಿಮಗೆ B ಗ್ರೇಡ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಈ ರಿಲೇಟಿವ್ ಗ್ರೇಡಿಂಗ್ ನೀವು 75% ತೊಗೊಂಡ್ರೆ B ಬರೋದು, 50 ತೊಗೊಂಡ್ರೆ C ಗ್ರೇಡು, ಫೇಲ್. ಅದು 50% ತೊಗೊಂಡ್ರೆ ಪಾಸ್ ಆಗೋಕ್ಕಾಗಲ್ಲ. ಸೊ 75% ತೊಗೊಂಡ್ರೆ ಪಾಸ್ ಆಗ್ತೀರಾ. ಅದಾದಮೇಲೆ ಎಲ್ಲ ಕೋರ್ಸು ಮುಗಿಸಿದ ಮೇಲೆ ಬೇರೆ ಬೇರೆ ಕೋರ್ಸಸ್ ಇದೆ, ಲ್ಯಾಂಗ್ವೇಜ್ ಇದೆ, ಆಮೇಲೆ ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಇದೆ, ಬ್ರಾಡ್ ಸಬ್ಜೆಕ್ಟ್ಸ್ ಇದೆ, ಅದೆಲ್ಲ ಮುಗಿಸ್ಬೇಕು. MSL ಸ್ವಲ್ಪ ಮಾಡಿರ್ತೀರಾ, PhD ಸ್ವಲ್ಪ ಮಾಡಿ ಮುಗಿಸಿದ ಮೇಲೆ ನೀವು ಮಾಡಿದ್ದು ಎಲ್ಲ ಸಬ್ಜೆಕ್ಟು ಸೇರಿಸಿ ಕ್ವಾಲಿಫೈಯಿಂಗ್ ಎಕ್ಸಾಮ್ 3 ಅವರ್ ಎಕ್ಸಾಮ್ ಇದೆ. 18 ಸಬ್ಜೆಕ್ಟಲ್ಲಿ 3 ಅವರ್ ಎಕ್ಸಾಮ್ ಇತ್ತು ನನಗೆ, 3 ಅವರ್ ಎಕ್ಸಾಮ್. 18 ಕ್ವಶನ್ಸ್ ಕೊಡ್ತಾರೆ. ಯು ಕ್ಯಾನ್ ಚೂಸ್ ಎನಿ 6 ಕ್ವಶನ್ಸ್, ಎನಿ 6 ಔಟ್ ಆಫ್ 18. 18 ಸಬ್ಜೆಕ್ಟಲ್ಲಿ ನೀವು ನಿಪುಣರಾಗಿರಬೇಕು. ಅಂದರೆ ಅದು ಸಂಪೂರ್ಣ ಆಳಾಗ್ಲ ಗೊತ್ತಿರಬೇಕು. ಇಲ್ಲದೆ ಆದರೆ ನೀವು ಕ್ವಾಲಿಫೈಯಿಂಗಿಂದ ಪಾಸ್ ಮಾಡೋಕ್ಕಾಗಲ್ಲ. ಕ್ವಾಲಿಫೈಯಿಂಗ್ ಹೋದರೆ ನೀವು ಪಾಸ್ ಮಾಡೋಕ್ಕಾಗದೆ ಹೋದರೆ ಇನ್ನೊಂದು MS ಕೊಟ್ಟು ಕಳಿಸ್ಬಿಡ್ತಾರೆ. ಇವಾಗ MSc ಥೀಸಿಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ನೀವು ಅದನ್ನು ಪಾಸ್ ಮಾಡಿದ್ಮೇಲೆ ಅದು 2ನೇ ಭಾಗ ಇದೆ ಕ್ವಾಲಿಫೈಯಿಂಗ್ಗೆ. ಅದಕ್ಕೆ ನೀವು ಒಂದು ಸೈನ್ಸ್ ಏಜೆನ್ಸಿಗೆ, ನ್ಯಾಷನಲ್ ಸೈನ್ಸ್ ಫೌಂಡೇಶನು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ಗೋ ಒಂದು ರಿಸರ್ಚ್ ಪ್ರಪೋಸಲ್ ಬರೆದು ಫಂಡಿಂಗ್ ಕೇಳೋ ಥರ ಒಂದು ಮಾಡಬೇಕು. ಅದು 2ನೇ ಪಾರ್ಟ್ ಆಫ್ ದ ಎಕ್ಸಾಮ್. ಅದು ನಿಮ್ಮ PhD ಥೀಸಿಸ್ ಹೊರಗಡೆ ಮಾಡಬೇಕು. PhD ಥೀಸಿಸ್ ಮಾಡೋ ಜಾಗದಲ್ಲ, PhDಯಿಂದ ಹೊರಗಡೆ ಮಾಡಬೇಕು. ತುಂಬ ಓದಬೇಕು. ಅದಕ್ಕೆ ನಿಮ್ಮದೇ ಸ್ವತಃ ಪ್ರಪೋಸಲ್ ಕ್ರಿಯೇಟ್ ಮಾಡಿ, ಆ ಒಂದು ಪ್ಯಾನಲ್ ಸೆಲೆಕ್ಟ್ ಮಾಡಿ, 4 ಜನ 5 ಜನ ಪ್ಯಾನಲ್ ಸೆಲೆಕ್ಟ್ ಮಾಡಿ, ಅವ್ರು ನಿಮ್ಮ PhD ಪ್ಯಾನಲ್ ಅಲ್ಲ, ಬೇರೆ ಅವರು ಒಪ್ಪಬೇಕು ನೀವು ಮಾಡಿರೋದನ್ನು. ಅದನ್ನು ಸೆಕೆಂಡ್ ಪಾರ್ಟು ಪಾಸ್ ಮಾಡಬೇಕು.
ಆದರೆ ಅದು ಫಂಡಿಂಗಿಗೆ ಫಂಡಿಂಗು ಕೊಡೋ ಥರ ಅವ್ರು ಯೂಸ್ ಮಾಡ್ಕೋತಾರೆ ಅದನ್ನ. ಓಕೆ, ನಿಮ್ಮ ಥೀಸಿಸು ಇಲ್ಲ, ನಾವು ಪ್ರಪೋಸಲ್ ಕೊಡ್ತೀವಲ್ಲ, ಐಡಿಯಾನ ಅವ್ರು ಯೂಸ್ ಮಾಡಿ ಅವ್ರು ಫಂಡಿಂಗ್ ಹಾಕೋತಾರೆ. ಅದೇ ಜನ್ರೇಟ್ ಮಾಡೋಕೆ ಇದೊಂದು 2ನೇ ಪಾಠದ ಎಕ್ಸಾಮ್ ಮಾಡಿದ್ದಾರೆ. ಅದು ಪಾಸ್ ಆದರೆ ಅದು ಯಾರಿಗೂ ಫಸ್ಟ್ ಟೈಮ್ ಪಾಸ್ ಮಾಡಲ್ಲ, ಕಂಡೀಷನಲ್ ಪಾಸ್ ಅಂತಾರೆ. ಇಲ್ಲ ಫೇಲು, ನೀವು ಫೇಲ್ ಆದರೆ ನಿಮಗೆ ತಿರ್ಗಾ ಕಾಂಪ್ಲಿಮೆಂಟ್ರಿ MS ಒಂದು ನೀವು ಥೀಸಿಸ್ ಮಾಡಿ ಒಂದು MS ತೊಗೊಳ್ಳಿ ಹೋಗಿ ಅಂತಾರೆ. ನೀವು ಅದನ್ನು ನೀವು ಕಂಡೀಷನಲ್ ಪಾಸ್ ಅಂದರೆ ಹೇಗೆ ಅಂದರೆ ನಿಮಗೆ ಸ್ವಲ್ಪ ಬೆಂಡೆತ್ತಾರೆ ಅದರಲ್ಲಿ. ನೀವು 3 ಬರೆದ ಮೇಲೆ ಸಖತ್ ಕ್ವಶನ್ಸ್ ಹಾಕ್ತಾರೆ. ಬೆಂಡೆತ್ತದ ಮೇಲೆ ನೀವು ಅದು ಪಾಸ್ ಮಾಡಿಬಿಟ್ಟು, ಪಾಸ್ ಆದ ತಕ್ಷಣ ಕಂಡೀಷನಲ್ ಪಾಸ್ ಅಂತಾರೆ, ಪಾಸ್ ಅನ್ನೋಲ್ಲ. ಏಕೆಂದರೆ ನಿಮ್ಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ವರ್ಕ್ ಕೊಡ್ತಾರೆ. ಆದ್ರೆ ನೀವು ಬರೆದಿರೋ ಪ್ರಪೋಸಲ್ ಚೆನ್ನಾಗಿಲ್ಲ ಅಂತಾರೆ, ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡು ಅಂತಾರೆ, ಇದು ಅರ್ಥ ಆಗಿಲ್ಲ ಅಂತಾರೆ. ಅದೆಲ್ಲ ಮಾಡಿ ಅವರೆಲ್ಲ ತೃಪ್ತಿ ಆದಮೇಲೆ ನಿಮಗೆ ಪಾಸ್ ಕೊಡ್ತಾರೆ. ಫುಲ್ಲಾಗಿ ಪಾಸ್ ಮಾಡಿದ್ರೆ ನಾವು ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ PhD ಥೀಸಿಸ್ ಆ್ಯಂಡ್ ದೆನ್ ಅದು ಇನ್ನೊಂದು ನೆಕ್ಸ್ಟ್ ಫೇಸ್. ಸೊ ಇದಿಷ್ಟು ಬರೀ PhD ಥೀಸಿಸ್ ಶುರು ಮಾಡೋಕ್ಕೆ. ಈಗ ಸರ್ ನನಗೆ ಅವರು ನಮ್ಮ ಜಾತಿ ಒಬ್ಬ ಗೈಡ್ ಗೊತ್ತು, ಅವ್ರ ಹತ್ರ ರಿಜಿಸ್ಟರ್ ಮಾಡ್ಕೊಂಬಿಟ್ಟು 5 ವರ್ಷ ಆದ್ಮೇಲೆ ಬರುತ್ತೆ, ಅದೆಲ್ಲ ಕಥೆ ಇಲ್ಲ, ಆ ಥರ ಮಾಡೋಂಗಿಲ್ಲ. ಸೊ ಅದು ಅಲ್ಲಿ ನಿಮಗೆ ಫಂಡಿಂಗ್ ಕೊಡ್ತಾರೆ. ಆಗ ನಿಮಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗಬೇಕಲ್ಲ PhD ಮಾಡೋಕ್ಕೆ, ಇಲ್ಲವ್ರು ನಿಲ್ಲಿಸ್ಬಿಡ್ತಾರೆ. ನನಗೆ ಕಂಡೀಷನಲ್ ಪಾಸ್ ಮಾಡಿ ಸ್ವಲ್ಪ ಯಾವುದೋ ಒಂದು ಭಾಗನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ರು, ಅದು ಎಕ್ಸ್ಪ್ಲೇನ್ ಮಾಡದೆ ಪಾಸ್ ಮಾಡಿಬಿಟ್ರು. ಆಮೇಲೆ ನಾನೇನು ಮಾಡಿದೆ ಅಂದರೆ, ಬಿಕಾಸ್ ನನಗೆ ಫೆಲೋಶಿಪ್ ಇದ್ದಿದ್ದರಿಂದ ಮೊದಲನೇ ದಿನದಿಂದನೇ PhD ವರ್ಕಿಗೆ ಶುರು ಮಾಡಿಬಿಟ್ಟಿದ್ದೆ ಕೆಲಸ. ಅಲ್ಲಿ ತನಕ ವೆಯ್ಟ್ ಮಾಡಲಿಲ್ಲ. ನಾನೇನು ಮಾಡಿದೆ ಅಂದರೆ, ಹೋದ ತಕ್ಷಣವೇ ಕೋರ್ಸ್ಗಳ ಜೊತೆನೇ PhD ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಯಾಕಂದ್ರೆ ನಿಮ್ಮ ಫೆಲೋಶಿಪ್ ಫಂಡ್ ಬರ್ತಿತ್ತು. ಅಂದರೆ ನಾನು ಮಾಡಿದ್ದು ಕೆಲಸ ಯಾಕೆ ಎಂಡ್ ಆಯಿತು ಅಂದರೆ, ಅದು ಯಾರೂ ಡಿಫೈನ್ ಮಾಡಿರಲಿಲ್ಲ. ನಾನು ಮಾಡಿದ ಈ ಥರ ಈಕ್ವೇಷನ್ ಡಿರೈವ್ ಮಾಡೋ ಅಂತ ಯಾರೂ ನನಗೆ ಹೇಳಿರಲಿಲ್ಲ. ನಾನೇ ಸ್ವತಃ ಮಾಡಿದೆ. ನಾನು ಯಾವುದೋ ಪೇಪರ್ ಓದಬೇಕಾದ್ರೆ ನನಗೆ ಹೊಳೀತು. ಒಂದು ಬುಧವಾರದ ದಿನ ಕೂತ್ಕೊಂಡಿದ್ದೆ ಮಧ್ಯಾಹ್ನ, ಅದನ್ನು ಓದ್ತಾ ಇರಬೇಕಾದ್ರೆ ಇದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು, ಇದರಿಂದ ಒಂದು ಈಕ್ವೇಷನ್ ಡಿರೈವ್ ಮಾಡ್ಬೋದು ಅಂತ. ಅದು ಬ್ರೂನೋ ಜಿಮ್ ಅಂತ ಒಬ್ಬ ಇದ್ದಾನೆ, ಅವನು ಜಿಮ್ ಈಕ್ವೇಷನ್ ಅಂತ ಒಂದು ಮಾಡಿದ್ದಾನೆ ಲೈಟ್ ಸ್ಕ್ಯಾಟ್ರಿಂಗ್ನಲ್ಲಿ. ಆ ಈಕ್ವೇಷನ್ ನೋಡಿದ ತಕ್ಷಣ ನನಗೆ ಯೂನಿವರ್ಸಲ್ ಈಕ್ವೇಷನ್ ಬರೋದು ಪಿಕ್ಚರ್ ಗೊತ್ತಾಯಿತು. ಆಗ ಕೂತ್ಕೊಂಡು ಮಾಡಿದ ತಕ್ಷಣ ಯೂನಿವರ್ಸಲ್ ಈಕ್ವೇಷನ್ ಡಿರೈವ್ ಮಾಡಿಬಿಟ್ಟೆ. ಡಿರೈವ್ ಮಾಡಿ ನಾನು ಡೇಟಾ ಹಾಕಿದೆ, ಆಮೇಲೆ ನಮ್ಮ ಕೊಲೀಗ್ಸ್ ಡೇಟಾ ಹಾಕಿದೆ, ಆಮೇಲೆ ಎಲ್ಲರೂ ಡೇಟಾ ಹಾಕಿದ್ರೆ ಎಲ್ಲ ಫಿಟ್ ಆಗುತ್ತೆ. ಈಗ ಅದನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಒಂದು ಪಾಲಿಮರ್ ಅಂದರೆ ಹೆಂಗಿರುತ್ತೆ ಅಂದರೆ, ಮಾಲಿಕ್ಯೂಲು ಒಂದು ಸ್ಪೆಗೆಟಿ ಮಾಲಿಕ್ಯೂಲ್ ಥರ ಇರುತ್ತೆ. ಸ್ಪೆಗೆಟಿ ಅಂದರೆ ಗೊತ್ತಿಲ್ಲ. ಈಗ ಉದ್ದಕ್ಕೆ ಒಂದು ಎಳೆ ಇರುತ್ತಲ್ಲ, ನೂಲು ಥರ ಇರುತ್ತೆ. ಅದು ಫ್ಲೆಕ್ಸಿಬಲ್ ಆಗಿರ್ಬೋದು, ಇಲ್ಲದ್ರೆ ರಿಜಿಡ್ ರಾಡ್ ಥರ ಇರ್ಬೋದು, ಅಥವಾ ಕೂಮ್ ಸ್ಟ್ರಕ್ಚರ್ಸ್ ಇರ್ಬೋದು, ಬಾಚಿಕೊಳ್ಳೋ ಥರ. ಒಂದು ಕಡೆಯಿಂದ ಕೂಮ್ ಪಾಲಿಮರ್ಸ್ ಅಂತಾರೆ. ಆ ಥರ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದೆ. ಸ್ಟಾರ್ ಥರ ಇರ್ಬೋದು, ಆಯಿತಾ, ಬ್ರಾಂಚ್ ಸ್ಟ್ರಕ್ಚರ್ಸ್ ಇರ್ಬೋದು, ಈ ಥರ ಎಲ್ಲ ಇರುತ್ತೆ. ದೊಡ್ಡ ಮಾಲಿಕ್ಯೂಲ್ಸ್ ಇದು. ಮಾಲಿಕ್ಯೂಲ್ ಅಂದರೆ ಗೊತ್ತಾಗುತ್ತಲ್ಲ, ಕಣ. ಮಾಲಿಕ್ಯೂಲ್ ಅಂದರೆ ದೊಡ್ಡ ಮಾಲಿಕ್ಯೂಲ್ಸ್ ಇದು. DNA ಅಂತ ಕೇಳಿದ್ದೀರಾ, RNA, ಆ ಥರ ಮಾಲಿಕ್ಯೂಲ್ಸ್. ಓಕೆ, ಅದೆಲ್ಲ ಪಾಲಿಮರ್ಸೇ. DNA, RNA ಎಲ್ಲ ಪಾಲಿಮರ್ಸು, ಬಯೋಪಾಲಿಮರ್ಸ್. ಸೊ ನೀವು ಯಾವ ಬಯೋಪಾಲಿಮರ್ ಆಗಲಿ, ಸಿಂಥೆಟಿಕ್ ಪಾಲಿಮರ್ ಆಗಲಿ, ಆಮೇಲೆ ನೀವು ರಿಜಿಡ್ ರಾಡ್ ಆಗಲಿ, ಅಥವಾ ಫ್ಲೆಕ್ಸಿಬಲ್ ಕಾಯಿಲ್ ಆಗಲಿ, ಯಾವ ಥರ ಪಾಲಿಮರ್ ತೊಗೊಂಡ್ರು ಈ ಈಕ್ವೇಷನ್ ಫಿಟ್ ಆಗ್ತಾಯಿತ್ತು. ಸೊ ಫಸ್ಟ್ ಟೈಮ್ ಡೆರೈವ್ ಮಾಡಿದ್ದು, ಯಾರೂ ಮಾಡಿರಲಿಲ್ಲ ಅಲ್ಲಿ ತನಕ, ಪ್ರಪಂಚದಲ್ಲಿ ಯಾರೂ ಮಾಡಿರಲಿಲ್ಲ. ಥರ E=mc² ಕಂಡಿಡ್ದಂಗೆ ಆ ಥರ. ಅಷ್ಟು ದೊಡ್ಡದಲ್ಲ, ಬಟ್ ಆ ಥರ. ಓಕೆ. ಸೊ ಅವಾರ್ಡ್ ಬರೋ ಥರ ಬಂತು. ಅವಾರ್ಡ್ ವಿನ್ನಿಂಗ್ ಫಾರ್ಮುಲೇಷನ್ ಅದು ಮಾಡಿದ್ಬಿಟ್ಟು, ಆಗ PhD ಅಪ್ರೂವ್ ಆಗೋಯ್ತು. ನಾನು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಮಾಡಿಬಿಟ್ಟು ಜುಲೈ 28, 1985 ಡಿಫೈನ್ ಮಾಡಿದೆ. ಅದು ಶುಕ್ರವಾರ. ಸೋಮವಾರ ಇಂಟರ್ವ್ಯೂಗೆ ಹೋಗಿದ್ದೆ ಬಾಸ್ಟನ್ನಲ್ಲಿ. ಆಮೇಲೆ ನನಗೆ ಶರ್ವಿನ್ ವಿಲಿಯಮ್ಸ್ ಅಂತ ಒಂದು ಪೇಂಟ್ ಕಂಪನಿ ಇದೆ, ಅಲ್ಲಿ ಒಂದು ಇಂಟರ್ವ್ಯೂ ಬಂದಿತ್ತು. ಮಾನ್ಸ್ಯಾಂಟೋ ಅಂತ ಒಂದು ಕಂಪನಿ, ಕೆಮಿಕಲ್ ಕಂಪನಿ, ಅಲ್ಲಿಗೆ ಮಾನ್ಸ್ಯಾಂಟೋ ನಾವೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೋರಾಟ ಅವರು ಅದೇ ಕಂಪನಿಯಿಂದ. ಅವ್ರು ಪಾಲಿಮರ್ಸಲ್ಲಿ ಚೆನ್ನಾಗಿ ಮಾಡಿದ್ರು. ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ ಸರಿಯಾಗಿರಲಿಲ್ಲ. ಮಾನ್ಸ್ಯಾಂಟೋ ಬೀಜ, ಮಾನ್ಸ್ಯಾಂಟೋ ಇದು ಅಲ್ಲ ಸೀಡ್ಸ್. ನಾನು ಅದ್ರಲ್ಲಿ ವರ್ಕ್ ಮಾಡಲಿಲ್ಲ. ಓಕೆ, ಪಾಲಿಮರ್ಸಲ್ಲಿ ವರ್ಕ್ ಮಾಡಿದೆ, ಪ್ಲಾಸ್ಟಿಕ್ಸಲ್ಲಿ ಬೇರೆ ಡಿವಿಷನಲ್ಲಿ ಮಾಡಿದೆ. ಆಮೇಲೆ ಕೆಲಸ ಮಾಡಿದೆ ಅವ್ರಿಗೆ ಬಂದು. ಆ ಟೈಮಲ್ಲಿ ಹೋಗಲಿಲ್ಲ. ಆಗ ನಾನು ಇನ್ನು 28 ಅಂದರೆ 25, 24 ಬಾಸ್ಟನ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ಟಾರ್ಟಪ್ ಕಂಪನಿ, MIT ಮತ್ತು ಹಾರ್ವರ್ಡ್ ಸ್ಟಾರ್ಟಪ್ ಕಂಪನಿ ಇತ್ತು, ಅಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೆ.
ಸೊ PhD ಮಾಡಿದೆ. PhD ಥೀಸಿಸ್ಗೆ ಯೂಶ್ವಲಿ 1 hour ಆಗುತ್ತೆ ಡಿಫೆನ್ಸು, ನನಗೆ 4 ಗಂಟೆ ಆಯಿತು. ಯಾಕೆಂದರೆ ನಾನು ಬೇರೆಯವರೆಲ್ಲ ಬಂದು ಸೇರಿಬಿಟ್ರು. ನನ್ನ ಕೆಲಸ ಬಗ್ಗೆ ಎಲ್ಲರೂ ಪ್ರೊಫೆಸರ್ಸ್ಗೆಲ್ಲ ಕೇಳಿದ್ರು ನಾ ಏನು ಮಾಡಿದ್ದೀನಿ ಅಂತ. ಅವ್ರಿಗೆ ಎಲ್ರಿಗೂ ಒಂಥರ ಇಂಟ್ರೆಸ್ಟು, ಹೊಸದು ಕಲಿಯೋ ಅವಕಾಶ. ಎಲ್ಲ ಬಂದು ಕೂತ್ಬಿಟ್ರು. ಆಮೇಲೆ ಕ್ವಶನ್ ಆದಮೇಲೆ ಕ್ವಶನ್ ಆದಮೇಲೆ ಕ್ವಶನ್ ಆದಮೇಲೆ ಕ್ವಶನ್ ನನ್ನ ಕಲ್ತಿದ್ದ ಸಬ್ಜೆಕ್ಟ್ಸ್ ಎಲ್ಲ ಕ್ವಶನ್ ಮಾಡಿದ್ರು 4 ಗಂಟೆ ಕಾಲ. ಆಮೇಲೆ ಹೈಸ್ಕೂಲ್ನಲ್ಲಿ ಕಲಿತ ಒಂದು ಸಬ್ಜೆಕ್ಟ್ ಒಂದು ಕ್ವಶನ್ ಮಾಡಿದ್ರು, ನಾನು ಮರ್ತೋಗಿತ್ತು. ಅಲ್ಲಿ ತನಕ ಕೇಳ್ತಾಯಿದ್ರು ಅವರು. ಫನ್ನು, ದೇ ವರ್ ಹ್ಯಾವಿಂಗ್ ಫನ್ ವಿತ್ ಮೀ. ನಾನು ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಇನ್ PhD. ಎಲ್ಲ ಸಬ್ಜೆಕ್ಟ್ಲೂ A ಮಾರ್ಕ್ಸ್ ತೊಗೊಂಡಿದ್ದೆ. A ಅಂದರೆ ಹೈಯೆಸ್ಟ್ ಗ್ರೇಡು ತೊಗೊಂಡಿದ್ದೆ. ಎಲ್ಲತ್ರಲ್ಲೂ ಫಸ್ಟ್ ಬಂದಿದ್ದೆ, ಎಲ್ಲ ಸಬ್ಜೆಕ್ಟ್ಸಲ್ಲೂ ಫಸ್ಟು. PhD ಕ್ವಾಲಿಫೈಯಿಂಗಲ್ಲಿ ಫಸ್ಟು. ಸೊ ಹಾಗೆ ಬಂದಿದ್ದರಿಂದ ನಮ್ಮ ಪ್ರೊಫೆಸರ್ಸ್ಗೆಲ್ಲ ನನ್ನ ಕಂಡ್ರೆ ಇಷ್ಟ ಇತ್ತು, ಭಾಳ ಚೆನ್ನಾಗಿ. ಆಮೇಲೆ ಶಾಲೆಯಲ್ಲಿ ಭಾಳ ಕ್ವಶನ್ಸ್ ಮಾಡೋವೆ. ಲೆಕ್ಚರ್ ಟೈಮಲ್ಲಿ ಮುಂದೆ ಬೆಂಚಲ್ಲಿ ಕೂತ್ಕೊಂಡು ನೋಟ್ಸ್ ಮಾಡಿಕೊಂಡು ಭಾಳ ಇಂಟೆಲಿಜೆಂಟ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೆ. ಅದರಿಂದ ನಮ್ಮ ಪ್ರೊಫೆಸರ್ಸ್ಗೆಲ್ಲ ನನ್ನ ಕಂಡ್ರೆ ಇಷ್ಟ ಇತ್ತು ಮೊದಲೇ. ಆಮೇಲೆ ಈ ಕೆಲಸ ಮಾಡಿದ್ದೀನಿ, ಡಿರೈವ್ ಮಾಡಿದ್ದೀನಿ ಅಂತ ಎಲ್ಲ ಆಸಕ್ತಿಯಿಂದ ಬಂದಿದ್ದರು. ಆಗ ಅವ್ರಿಗೆ ಒಂದು ಸ್ವಲ್ಪ 1 ಗಂಟೆ ಕಾಲ PhD ಥೀಸಿಸ್ ಬಗ್ಗೆ ಕೇಳಿದ್ರು. ಆಮೇಲೆ ಅವ್ರವ್ರು ಏನು ಸಬ್ಜೆಕ್ಟ್ಲಿ ಎಕ್ಸ್ಪರ್ಟಿಸ್ ಇದ್ದಾರೋ ಆ ಸಬ್ಜೆಕ್ಟ್ಸ್ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ PUC ಲೆವೆಲ್ ಕೇಳಿದ್ರು. ಆಮೇಲೆ ಹೈಸ್ಕೂಲ್ ಲೆವೆಲ್ ಫಿಸಿಕ್ಸ್ ಕೇಳಿದ್ರು. ಒಂದು ಕ್ವಶನ್ ಆನ್ಸರ್ ಮರ್ತೋಗಿತ್ತು, ಆಗ ನಿಲ್ಲಿಸಿದ್ರು. ಆಮೇಲೆ ನಾನು ಹೊರಗಡೆ ಬಂದ ತಕ್ಷಣ ನಮ್ಮ ಪ್ರೊಫೆಸರ್ ನನ್ನ ಹಿಂದೆನೇ ಬಂದು ಡಾಕ್ಟರ್ ವೆಂಕಟಸ್ವಾಮಿ ಅಂದರು. ಅವರು ಡಿಸ್ಕಷನ್ ಏನು ಇರಲಿಲ್ಲ. ಎಂಥ ಸಿನಿಮ್ಯಾಟಿಕ್ ಸೀನ್. ಸೊ ಒಳಗಡೆ ಬರೀ ವೆಂಕಟಸ್ವಾಮಿ, ಅದು ಆಚೆ ಬಂದ ತಕ್ಷಣ ಡಾಕ್ಟರ್ ವೆಂಕಟಸ್ವಾಮಿ ಅಷ್ಟೇ. ಸೊ ಆಯಿತು. ಆಮೇಲೆ ನಾವು ತಿರ್ಗಾ ಹೊರಗಡೆ ಹೋಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಪ್ರೊಫೆಸರ್ಸ್ ಹೇಳಿದ್ರು, ವಿ ಆರ್ ಹ್ಯಾವಿಂಗ್ ಫನ್, ಯು ಆರ್ ಸಚ್ ಎ ಗುಡ್ ಸ್ಟೂಡೆಂಟ್, ವಿ ಆರ್ ಜಸ್ಟ್ ಹ್ಯಾವಿಂಗ್ ಫನ್, ವಿ ಡಿಡ್ ನಾಟ್ ವಾಂಟ್ ಟು ಕ್ವಿಟ್ ಅಂತ. ನೀವು ಎಲ್ಲ ಕ್ವಶನ್ಗೂ ಆನ್ಸರ್ 4 ಗಂಟೆ ಕಾಲ ಒಟ್ಟಿಗೆ ಆನ್ಸರ್ ಮಾಡಿದೆ. ನೋಡಿ, ಪ್ರೊಫೆಸರ್ಸು ಕೂಡ ಒಬ್ಬ ವಿದ್ಯಾರ್ಥಿಯಿಂದ ಕಲಿಯೋಕ್ಕೆ ಸಿಗುತ್ತೆ ಅಂತ ಖುಷಿ ಪಡ್ತಾರೆ ನೋಡಿ. ಈಗೂ ಅಲ್ಲ, ಇವನು ಎಲ್ಲ ಬರುತ್ತೆ ಫೇಲ್ ಮಾಡಬೇಕು ಅಂತ ಹುಡುಕ್ತಾ ಇಲ್ಲ ಅವರು. ಇಲ್ಲ ಆ ಥರ ಇಲ್ಲ. ಅವ್ರಿಗೆ ಒಂಥರ ಸಂತೋಷ ಆಗ್ತಿತ್ತು, ಎಲ್ಲ ಸಬ್ಜೆಕ್ಟ್ಸು ತಿಳ್ಕೊಂಡಿದ್ದಾನಲ್ಲ ಅಂತ. ಕೊನೆಯಲ್ಲಿ ಮಾಡಿದ್ರು. ಅಂಡ್ ದೆನ್ ನಾನು ಹಾಗೆ ಬರ್ತಾ ಇದ್ದೆ. ನಾವು ಇವ್ರ ಆಫೀಸ್, ನಮ್ಮ ಮೇನ್ ಅಡ್ವೈಸರ್ ಆಫೀಸರ್ಗೆ ಬಂದ ತಕ್ಷಣ ನನಗೆ ಬಾಸ್ಟನ್ನಿಂದ ಕಾಲ್ ಬಂತು ಜಾಬ್ಗೆ. ಆಗ ನಮ್ಮ ಪ್ರೊಫೆಸರು ಅವರು ಒಂದು ಅಪಾಯಿಂಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ರು. ಅವರು ಪರ್ಸುಯೇಡ್ ಮಾಡ್ತಿದ್ರು, ಪೋಸ್ಟ್ ಡಾಕ್ಟರಲ್ ಫೆಲೋ ಮಾಡ್ರು 3 ವರ್ಷ, ನಿನಗೆ ಗ್ರೀನ್ ಕಾರ್ಡ್ ಮಾಡಿಸ್ಕೊಡ್ತೀವಿ ಯೂನಿವರ್ಸಿಟಿಯಿಂದ, ಆಮೇಲೆ ನಿನ್ನ ಪ್ರೊಫೆಸರಾಗಿ ಇದೇ ಕಾಲೇಜಲ್ಲಿ ಅಬ್ಸರ್ವ್ ಮಾಡ್ಕೊತೀವಿ ಅಂತ, ಈ ಯೂನಿವರ್ಸಿಟಿಲೇ ಪ್ರೊಫೆಸರಾಗಿ ಮಾಡ್ಕೊತೀವಿ ಅಂತ ಅಂದರು. ನಾನು ಅಲ್ಲಿ ಬಾಸ್ಟನ್ನಿಂದ ಜಾಬ್ ಬಂತಲ್ಲ, ಇವರು ನನಗೆ $18,000 ಮೊದಲನೇ ವರ್ಷ, $20,000 ಎರಡನೇ ವರ್ಷ, ಒಂದು ವರ್ಷಕ್ಕೆ, ನಾಟ್ 1 ತಿಂಗಳಿಗೆ, 1 ವರ್ಷಕ್ಕೆ. 3ನೇ ವರ್ಷ 22,000 ಕಾಂಟ್ರಾಕ್ಟ್ ರೆಡಿಯಾಗಿ ಇಟ್ಕೊಂಡಿದ್ರು. ಬೋಸ್ಟನ್ ಅವರು ಅಲ್ಲ, ಇವರು ನಮ್ಮ ಪ್ರೊಫೆಸರ್ಸು. ಸೊ ಅಲ್ಲಿಂದ ಕಾಲ್ ಬಂತು, ಬಾಸ್ಟನ್ನಿಂದ, ಕಾರ್ಪೊರೇಟ್ ಸ್ಟಾರ್ಟಪ್ ಕಂಪನಿ. ಅವರು ನನಗೆ 39,000 ಆಫರ್ ಮಾಡಿದ್ರು. ಡೈರೆಕ್ಟಾಗಿ ಆಫರ್ ಮಾಡಿ ಸ್ಟಾಕ್ ಆಪ್ಷನ್ಸ್ ಕೊಟ್ಟರು. ಹೊಸ ಕಂಪನಿ ಅಲ್ವಾ, ನೀವು ಪಾರ್ಟ್ನರ್ ಅಂತಲ್ಲ, ಶೇರ್ ಹೋಲ್ಡರ್. ಸೊ ಸ್ಟಾಕ್ ಆಪ್ಷನ್ಸ್ ಕೊಟ್ಟರು. ನಾನು 14ನೇ ಎಂಪ್ಲಾಯಿನ ಅದಕ್ಕೆ. ಆಗ ಜಸ್ಟ್ ಕೇವಲ 14ನೇ ಎಂಪ್ಲಾಯಿ. ಸೊ ನಾನು ಅಂದೆ, ಇನ್ನೂ ಚಿಕ್ಕ ವಯಸ್ಸಾಗಿದೆ. ಎಷ್ಟು ಏಜ್ ಇತ್ತು ಆಗ ನನಗೆ 27 ಆಗಿತ್ತು. ಮ್ಯಾರಿಡ್ ಇನ್ನೂ ಆಗಿರಲಿಲ್ಲ. ಸೊ ಆಗ 28 ಜೂನು ಅಲ್ಲಿ ಮಾಡಿಬಿಟ್ಟು 7th ಜುಲೈ ಅಲ್ಲಿಂದ ಹೊರಟೆ. 11th ಜುಲೈ ಮದುವೆ. ಇಲ್ಲಿ 4 ದಿನದಲ್ಲಿ ಅಲ್ಲಿ 28ಕ್ಕೆ PhD ಮುಗೀತು, ಡಾಕ್ಟರೇಟ್ ಆಯಿತು. 7ನೇ ತಾರೀಕು ಅಲ್ಲಿಂದ ಫ್ಲೈಟಲ್ಲಿ ಹೊರಟೆ. ಇಲ್ಲಿ 9ನೇ ತಾರೀಕು ಬಂದೆ. 11ನೇ ತಾರೀಕು ನಾನು ಮದುವೆ ಮಡ್ರಾಸಲ್ಲಿ. ನಿಮ್ಗೆ ಅಲ್ಲಿ ಫೋಟೋ ತೋರಿಸ್ನಲ್ಲ, ಅದು ಚೆನ್ನಾಗಿದೆ. ಆ ಮದುವೆ ಆಯಿತು. ಆಮೇಲೆ ನನ್ನ ಮಿಸ್ಸಸ್ ಕರ್ಕೊಂಡು ನಾನು ಮೊದಲು ಹೋಗಿಬಿಟ್ಟೆ ಅಮೆರಿಕಾಗೆ ವಾಪಸ್ಸು ಬಿಟ್ಟು ನನ್ನ ಕೆಲವು ಪೆಂಡಿಂಗ್ ಐಟಮ್ಸ್, ಪೇಪರ್ ಬರೆಯೋದೆಲ್ಲ ಇತ್ತು. ಒಂದು ಪ್ರಪೋಸಲ್ ಎಲ್ಲ ಮಾಡಿದ್ದೆ ನಾನು. ನಮ್ಮ ಪ್ರೊಫೆಸರ್ಸ್ ಜೊತೆ ಪ್ರಪೋಸಲ್ ಮಾಡಿದ್ದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ಗೆ. ಆ ಪ್ರಪೋಸಲ್ ಏನು ಅಂದರೆ, ಈ ಸ್ಕಿನ್ ಇದೆಯಲ್ಲ, ನಮ್ಮ ಸ್ಕಿನ್ನು ವಯಸ್ಸಾಗ್ತಾ ಎಲ್ಲ ಸುಕ್ಕು ಬರುತ್ತಲ್ಲ, ಯಾಕೆ ಅಂತ ಆ ಪ್ರಾಬ್ಲಮ್ಮು. ಯಾಕೆ? ಅದನ್ನು ಕಂಡುಹಿಡಿಯೋಕ್ಕೆ. ಅದಕ್ಕೆ ನಾನು ಪ್ರಪೋಸಲ್ ಬರೆದಿದ್ದೆ ನಮ್ಮ ಪ್ರೊಫೆಸರ್ಸ್ ಜೊತೆ ಸೇರಿ. ಅದಕ್ಕೆ $3 million ಕೊಟ್ಟರು 3 ವರ್ಷಕ್ಕೆ. $30 ಲಕ್ಷ.
1 ಮಿಲಿಯನ್ ಅಂದರೆ $10 ಲಕ್ಷ $30 ಲಕ್ಷ ಪ್ರಪೋಸಲ್ಗೆ ಗ್ರ್ಯಾಂಟ್ ಆಯಿತು ಮನಿ. ಅವರು ಸುಮ್ಮನೆ ಹಿಡಿದ್ಬಿಟ್ರು ನನಗೆ, ಹೋಗಬೇಡ ಇಲ್ಲೇ ಕೂತ್ಕೊಂಡು ಹಿಂಗೆ ಪ್ರೊಫೆಸರ್ ಕೊಡ್ತೀವಿ ಅಂತ. ಸೊ ನನಗೆ ನಮ್ಮ ಮಿಸ್ಸಸ್ ಕೇಳಿದೆ, ಅವಳೊಂದು ಕಾರ್ಪೊರೇಟ್ ವರ್ಲ್ಡ್ ಹೊಟ್ಟೋಗು ಅಂದರು. ಯಾಕೆಂದರೆ ಅವ್ರಿಗೇನೋ ಆ ಥರ ಇಷ್ಟ ಆಯಿತು, ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡಬೇಕು ಅಂತ. ನನಗೆ either or is ಫೈನ್. ಸೊ ನಾನು ಅಲ್ಲಿಗೆ ಹೋದೆ. ಅಲ್ಲಿ MIT ಇದೆಯಲ್ಲ, ಭಾಳ ಒಳ್ಳೆ ಫೇಮಸ್ಸು, ಅದು ಬೆಸ್ಟ್ ಇಂಜಿನಿಯರಿಂಗ್ ಇನ್ ದ ವರ್ಲ್ಡ್ MIT. ಅಲ್ಲಿಂದ 4 ಪ್ರೊಫೆಸರ್ಸು ಇಂಟರ್ವ್ಯೂ ಮಾಡಿದ್ರು, ನನ್ನ ತೊಗೊಂಡ್ರು. ಆಮೇಲೆ ಹಾರ್ವರ್ಡಲ್ಲಿ MBA ಮಾಡಿದ ಒಬ್ಬ ಕ್ಲೇಟನ್ ಕ್ರಿಸ್ಟನ್ಸನ್ ಅಂತ ಭಾಳ ಫೇಮಸ್ಸು, ಅವನು ಆಮೇಲೆ ಪ್ರೊಫೆಸರ್ ಆದ, PhD ಹಾರ್ವರ್ಡಲ್ಲಿ ಮಾಡಿ ಪ್ರೊಫೆಸರ್ ಆದ. ಅವನು ಅವ್ರೀಗಿಲ್ಲ ಪಾಪ, ಅವ್ರು ನನಗೆ ಪ್ರೆಸಿಡೆಂಟ್ ಆಗಿದ್ದರು. ಆತ ಭಾಳ ಬುದ್ಧಿವಂತ. ಆ ಕಂಪ್ನಿ ಭಾಳ ಚೆನ್ನಾಗಿ ಫಾರ್ಮೇಷನ್ ಆಗಿತ್ತು. ಸೊ ನಾನು ಅಲ್ಲೋಗಿ ಟ್ರೈ ಮಾಡೋಣ ಅಂತ ಹೊರಟೆ. ನಮ್ಮ ಮಿಸ್ಸಸ್ ನ್ಯೂಯಾರ್ಕಿಗೆ ಬಂದರು, ನಾನು ಕ್ಲೀವ್ಲೆಂಡಲ್ಲಿದ್ದೆ. ಕ್ಲೀವ್ಲೆಂಡಿಂದ ಒಂದು ಕಾರ್ ತೊಗೊಂಡು ಅವಳನ್ನ ನ್ಯೂಯಾರ್ಕಲ್ಲಿ ಪಿಕಪ್ ಮಾಡಿ ನಾವು ಬಾಸ್ಟನ್ಗೆ ಹೋದ್ವಿ ಕೆಲಸ, ಅದೇ ಆ ಸ್ಟಾರ್ಟಪ್ಗೆ. ಆದರೆ ನೋಡಿ, ಬಹುತೇಕ ಇವನ್ ಭಾರತದಲ್ಲೂ ಕೂಡ ಒಬ್ಬ ಟಾಪಲ್ಲಿ ಪಾಸಾದ ಒಬ್ಬ ಹುಡುಗಿ ಅವರೊಂದು ಎಸ್ಟಾಬ್ಲಿಷ್ಡ್ ಕಂಪ್ನಿ ಅಥವಾ ಒಂದು ದೊಡ್ಡ ನೇಮ್ ಇರೋ ಕಂಪ್ನಿ ಹುಡುಕ್ತಾರೆ. ಪ್ರಾರಂಭದಲ್ಲಿ ಸಂಬಳ ಕಡಿಮೆ ಆದರೂ ಕೂಡ ನಂತರ ಏನೋ ದೊಡ್ಡದಿರುತ್ತೆ ಅಂತ. ಆದರೆ ನೀವು ಅಷ್ಟು ದೊಡ್ಡ ಮೆರಿಟ್ ಇದ್ದರೂ ಕೂಡ, ದೊಡ್ಡ ಕಂಪ್ನಿಯನ್ನು ಅಬ್ಸರ್ವ್ ಮಾಡೋ ಅವಕಾಶ ಇದ್ದರೂ ಕೂಡ ಯಾಕೆ ಒಂದು ಸ್ಟಾರ್ಟಪ್ ಜೊತೆ ಹೋದರೆ? ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನನಗೆ ಏನು ಅಂದರೆ, ಚಿಕ್ಕ ವಯಸ್ಸಲ್ಲಿ ನೀವು ಒಂದು ರಿಸ್ಕ್ ತೊಗೊಳ್ಳದೆ ಹೋದರೆ ಲೇಟ್ರ್ ಆನ್ ರಿಸ್ಕ್ ತೊಗೊಳಕ್ಕಾಗಲ್ಲ. ಬಟ್ ಆ ರಿಸ್ಕು ನಿಮ್ಗೆ ಅಡ್ವರ್ಸು ಆಗ್ಬೋದು. ಆದರೆ ರಿಸ್ಕ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಬಂದರೆ ಅದರಿಂದ ನೀವು ಚೆನ್ನಾಗಿ ಕಲಿತೀರ. ಈ ಸ್ಟಾರ್ಟಪ್ಪಲ್ಲಿ ನೀವು ಕಲಿಯೋಷ್ಟು ದೊಡ್ಡ ಕಂಪ್ನಿಯಲ್ಲಿ ಕಲಿಯೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಸಿದ್ಧ ಮಾದರಿ ಇರುತ್ತಲ್ಲ. ನೀವು ಸ್ಟಾರ್ಟಪ್ನಲ್ಲಿ ಭಾಳ ರೆಸ್ಪಾನ್ಸಿಬಿಲಿಟೀಸ್ ಇಮ್ಮಿಡಿಯೇಟಾಗಿ ಬರುತ್ತೆ. ನಿಮಗೆ ಬಿಗಿನಿಂಗ್ನಲ್ಲೇ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಆಗ ನಿಮಗೆ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಕಲ್ತ್ಕೋಬೋದು. ಆಮೇಲೆ ಈ ಪರ್ಟಿಕ್ಯುಲರ್ ಸ್ಟಾರ್ಟಪ್ಪು ಮಲ್ಟಿ ಡಿಸಿಪ್ಲಿನರಿ ಇತ್ತು. ಸಿರಾಮಿಕ್ ಇಂಜಿನಿಯರಿಂಗ್ ಆ್ಯಂಡ್ ಪಾಲಿಮರ್ಸ್ ಎರಡು ಕಂಬೈನ್ಡ್ ಆಗಿತ್ತು. ಇದ್ದಿದ್ದು ಜಾಬ್ ಇದ್ದಿದ್ದು ಸಿರಾಮಿಕ್ಸು. ಪಾಲಿಮರ್ಸ್ ಯೂಸ್ ಮಾಡ್ತಾರೆ ಸಿರಾಮಿಕ್ಸ್ ಪ್ರೊಸೆಸ್ ಮಾಡೋಕ್ಕೆ. ಸೊ ಸೆರಾಮಿಕ್ ಎಲೆಕ್ಟ್ರಾನಿಕ್ಗೆ ಚಿಪ್ಸು, ಆಮೇಲೆ ಟರ್ಬೋ ಚಾರ್ಜ್ ರೋಟರ್ಸು, ಇದು ಫಾಸ್ಟ್ ಮೂವಿಂಗ್ ಕಾರ್ಸ್ BMWಗೆಲ್ಲ ಇಟ್ಟಿರ್ತಾರೆ ಟರ್ಬೋ ಚಾರ್ಜ್ ರೋಟರ್ಸು, ಆ ಥರ ಮಾಡೋ ಆ ಥರ ಕಂಪನಿ ಶುರುವಾಗಿತ್ತು. ಪರ್ಟಿಕ್ಯುಲರ್ ಮೆಥಡ್ ಆಫ್ ಪ್ರಾಸೆಸಿಂಗ್ 80ಸ್ನಲ್ಲಿ. ಆಮೇಲೆ ಸೂಪರ್ ಕಂಡಕ್ಟಿಂಗ್ ಸೆರಾಮಿಕ್ಸು, ಆ ಥರ. ಸೊ ಅಲ್ಲಿ ನಾನು 3 ವರ್ಷ ಇದ್ದೆ, ಅದು ಬಾಸ್ಟನ್ ಸ್ಟಾರ್ಟಪ್ಪಲ್ಲಿ. ನಾನು ಒಂದು ಪೇಟೆಂಟ್ ಮಾಡಿದೆ ಅಲ್ಲಿ ಹೋದ ತಕ್ಷಣ. ಪೇಟೆಂಟ್ ಅದು $2 million ಮಾರಿದ್ವಿ ಆಗಲೇ. $20 lakh. ಯಾಕೆಂದರೆ ಆ ಕಂಪ್ನಿನೇ 2 lakhsಲ್ಲಿ ಸ್ಟಾರ್ಟ್ ಆಗಿ, $2 million ಸ್ಟಾರ್ಟ್ ಆಗಿದ್ದು. ನಾನು $2 million, ನನ್ನ ಪ್ಯಾಟೆಂಟ್ $2 millionಗೆ ಆಲ್ಕೋವಾ ಅಂತ ಒಂದು ಕಂಪ್ನಿ ಇದೆ, ಅದಕ್ಕೆ ಮಾರಿದ್ರು. ಅದರಿಂದ $2 million ಬಂತು. ಆಮೇಲೆ ನಾನು ಗೌರ್ಮೆಂಟ್ ಇದೆಯಲ್ಲ, ಅದಕ್ಕೆ ನಾನು ಹಾಲರನ್ ಅಂತ ಇನ್ನೊಬ್ಬರು ಸೇರಿಕೊಂಡು ಒಂದು ಗ್ರ್ಯಾಂಟ್ ಬರೆದ್ವಿ. ನನಗೆ ಇಲ್ಲಿ ಸ್ಪಿನ್ನಿಂಗ್ ಮಾಡೋದು ಗೊತ್ತಿತ್ತಲ್ಲ, ಫೈಬರ್ ಸ್ಪಿನ್ನಿಂಗು, ಎಲ್ಲಿ ನೂಲ್ ಥರ ಸ್ಪಿನ್ ಮಾಡೋ ಥರ ಗೊತ್ತಿತ್ತಲ್ಲ. ಕಾದಿ ನಿಮ್ಮ ತಂದೆ. ಕರೆಕ್ಟ್. ಸೊ ಆ ಸ್ಪಿನ್ನಿಂಗ್ ಪಾಲಿಮರ್ಸಲ್ಲಿ ಸ್ಪಿನ್ ಆಗುತ್ತೆ. ನೈಲಾನ್ ಬಟ್ಟೆಗಳೆಲ್ಲ ಪಾಲಿಮರಲ್ಲಿ ಪ್ಲಾಸ್ಟಿಕ್ ಥ್ರೆಡ್. ಅದು ಫೈಬರ್ ಸ್ಪಿನ್ನಿಂಗ್ನ ಆ ಮೆಥಡಾಲಜೀಸ್ ಎಲ್ಲ ಗೊತ್ತಿತ್ತು ನನಗೆ. ಅದನ್ನು ಅಪ್ಲೈ ಮಾಡಿ ಹೌ ಟು ಸ್ಪಿನ್ ಸಿರಾಮಿಕ್ ಸೂಪರ್ ಕಂಡಕ್ಟರ್ ಫೈಬರ್ಸ್ ಯೂಸಿಂಗ್ ಪಾಲಿಮರ್ ಸೊಲ್ಯೂಷನ್ ಅಂತ ಒಂದು ಪ್ರಪೋಸಲ್ ಬರೆದ್ವಿ, ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಅದಕ್ಕೆ ಅವರು $3 million ಕೊಟ್ಟರು. ಗೌರ್ಮೆಂಟ್ ಆಫ್ US, ಡಾರ್ಪಾ, ಡಿಪಾರ್ಟ್ಮೆಂಟ್ ಆಫ್ ರಿಸರ್ಚ್ ಆ್ಯಂಡ್ ಡಿಫೆನ್ಸಿಂದ ಕೊಟ್ಟರು. ಸೊ ನೀವು ಕೈ ಇಟ್ಟರೆ ಮಿಲಿಯನ್ಸೇ. ಯಾರು? ಆವಾಗ ನೀವು 80sಲ್ಲಿ. ಮೊದಲಿಂದನೇ ನನ್ನ ದೇವ್ರ ದಯ ಆಗಿತ್ತು. ನಾನು ಮುಟ್ಟಿದ್ದೆಲ್ಲ ಹೋಗೋ ಜಾಗ ಎಲ್ಲ ಸಕ್ಸಸ್ ಆಗ್ತಾಯಿತ್ತು. ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾಯಿತ್ತು. ಆ ಥರ ಆಗಿದೆ, ವಜ್ರ ಆಗ್ತಾ ಇದೆ. ಇಲ್ಲ, ಅದು ದೇವ್ರ ದಯ. ನೋ ನಿಮ್ಮ ಹಾರ್ಡ್ ವರ್ಕು, ಟ್ಯಾಲೆಂಟ್. ಅದು ಐ ವುಡ್ ಸೇ ನನಗೆ ಸೌಭಾಗ್ಯ ಇತ್ತು. ಅಂದರೆ ನಾನು ಕಾಮಾಗಿ ಥಿಂಕ್ ಮಾಡ್ತೀನಿ, ಎಲ್ಲವೇ ಅವಸರ ಪಡಲ್ಲ. ಆಮೇಲೆ ಯಾವುದನ್ನು ಟೇಕ್ ಇಟ್ ಈಸಿ ಮಾಡಲ್ಲ. ಆಮೇಲೆ ನನಗೆ ಲಾಸ್ಟ್ ಪೇ ಚೆಕ್ನ ಇಲ್ಲಿ ಇಟ್ಕೊಂಬಿಡೋದೆ. ಪೇ ಚೆಕ್ಗೆ ಒಂದು ರಿಸಿಟ್ ಕೊಡ್ತಾರಲ್ಲ, ಈಗ ಅದನ್ನು ಸ್ಲಿಪ್ ಅಲ್ಲ, ಒಂದು ಅಲ್ಲಿ ದೊಡ್ಡದಾಗಿ ಕೊಡ್ತಾರೆ, ಅದನ್ನ ಇಲ್ಲಿ ಇಟ್ಕೊಳ್ಳವೆ. ಎವ್ರಿ ಡೇ ಇಲ್ಲಿ ಇಟ್ಕೊಂಡು ಹೋಗೋವೆ. ಯಾಕೆಂದರೆ ಇಟ್ ಹ್ಯಾಸ್ ಟು ಟಚ್ ಮೈ ಹಾರ್ಟ್. ಇವ್ರಿಗೆ ಕೊಡೋ $1 ನಾನು ಅರ್ನ್ ಮಾಡಬೇಕು ಅಂತ. ಅಂದರೆ ಈ ಕಂಪ್ನಿಗೆ ದುಡಿಬೇಕು ಅಂತ. ಕಂಪನಿ $1 ಕೊಟ್ಟರೆ ಆ $1 ಹೆಚ್ಚು ನಾನು ಕಂಪನಿಗೆ ವಾಪಸ್ ಕೊಡಬೇಕು ಅಂತ.
ಆ ಥರ ಯಾವ ಮನೋಭಾವ ಇತ್ತು ನನಗೆ. ಕಂಪ್ನಿ ಹಾಳಾಗೋದ್ರೆ ನನಗೇನು ಇಲ್ಲ ಅವನ ಆ ಥರ ಇಲ್ಲ. ಆ ಕಂಪ್ನಿ ಉದ್ಧಾರ ಆದರೆ ಬೇರೆಯವ್ರಿಗೆ ಜಾಬ್ ಸಿಗುತ್ತೆ, ನನ್ನ ಜಾಬು ಸ್ಥಿರವಾಗಿರುತ್ತೆ, ನನಗೆ ಪೊಸಿಷನ್ ಚೆನ್ನಾಗಿ ಬರುತ್ತಲ್ಲ. ಸೊ ಈ ಕಂಪ್ನಿ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ, ಅದನ್ನು ನಾನು ಹಿಂದೆ ಕೊಡಬೇಕು ಕಂಪನಿಗೆ ಅಂತ ಆ ಥರ ಮನೋಭಾವ ಯಾವಾಗಲೂ ಇತ್ತು ನನಗೆ. ಸೊ ಅದರಿಂದ ನಾನೇ ಮಾಡಿದ್ದೀನಿ ಅಂತಲ್ಲ, ಎಲ್ಲರೂ ಸೇರಿಸ್ಕೊಂಡು ಮಾಡವೆ. ನಿಮ್ಗೆ ಹೇಳಿದ್ನಲ್ಲ SLCನಲ್ಲೇ ನಾನು ಎಲ್ಲರೂ ಸೇರಿಸ್ಕೊಂಡು ಓದ್ತಾ ಇದ್ದೆ ಅಂತ. ಆ ಮನೋಭಾವ. ಆಮೇಲೆ ಬಾಲಕರ ವಿದ್ಯಾಗಣಪತಿ ನಮ್ಮ ತಂದೆಯವರ ಸ್ವಭಾವ ಆಗಿತ್ತು, ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಕು ಅಂತ. ಅದು ಆ ಗುಣ ಎಲ್ಲ ನಮ್ಗೆ ಬಂದಿದೆ, ಒಂದು ಲೀಡರ್ಶಿಪ್. $3 ಮಿಲಿಯನ್ US ಗೌರ್ಮೆಂಟ್ ನಿಮಗೆ ಕೊಡೋಕ್ಕೆ ಕಾರಣ ಇನ್ಸ್ಪಿರೇಷನ್ ನಿಮ್ಮ ತಂದೆಯವರು ಖಾದಿ ಚರಕದಿಂದ ತೆಗಿತಿದ್ದ ನೂಲು. ಸೂಪರ್. ಸೊ ಯು ಅಪ್ಲೈಡ್ ಸೇಮ್ ಫಾರ್ ಪಾಲಿಮರ್ಸಲ್ಲಿ ನಾನು ನೈಲಾನ್ ಕಲ್ತಿದ್ದೆ, ಅಲ್ಲಿ ಹೋಗಿದ್ನಲ್ಲ ಇದರಲ್ಲಿ. ಆವಾಗ ನನಗೆ ಫೈಬರ್ ಸ್ಪಿನ್ನಿಂಗ್ ಗೊತ್ತಾಯಿತು. ಫೈಬರ್ ಸ್ಪಿನ್ನಿಂಗ್ ಪ್ರಿನ್ಸಿಪಲ್ನಲ್ಲಿ ಸಿರಾಮಿಕ್ 1, 2, 3 ಪೌಡರ್ ಅಂತ ಇದೆ. ಅದನ್ನು ಸ್ಪಿನ್ ಮಾಡಿದ್ರೆ ನಿಮಗೆ ಕರೆಂಟಲ್ಲಿ ರೆಸಿಸ್ಟೆನ್ಸ್ ಇರೋಲ್ಲ. ಅದರಲ್ಲಿ ನೀವು ವೈರ್ ಮಾಡಿದ್ರೆ, ಇದರಲ್ಲೆಲ್ಲ ವೈರ್ ಮಾಡಿದ್ರೆ ರೆಸಿಸ್ಟೆನ್ಸ್ ಇದೆ, ಅದರಿಂದ ಸ್ವಲ್ಪ ಲಾಸ್ ಆಗುತ್ತೆ. ಅದರಲ್ಲಿ ಮಾಡಿದ್ರೆ ನೀವು ಒಂದು ಸ್ವಲ್ಪನೂ ರೆಸಿಸ್ಟೆನ್ಸ್ ಇರೋಲ್ಲ, ಅಂದರೆ ಲಾಸ್ ಆಗಲ್ಲ. ಅಷ್ಟು ರೀಚ್ ಆಗುತ್ತೆ. ಈ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಲಾಸ್ ಆಗಲ್ಲ. ಸೊ ಆ ಥರ ಫೈಬರ್ಸನ್ನು ಸ್ಪಿನ್ ಮಾಡೋಕ್ಕೆ ಪ್ರಪೋಸಲ್ ಮಾಡಿದೆ. ಅದ್ರಲ್ಲಿ ಕಂಟಿನ್ಯೂ ಮಾಡಲಿಲ್ಲ. ಅಷ್ಟೊತ್ತಿಗೆ ನನಗೆ ಮಾನ್ಸ್ಯಾಂಟೋ ಇತ್ತಲ್ಲ, ಅವ್ರು ತಿರ್ಗಾ ಕರೆದ್ರು, ಇಲ್ಲೊಂದು ಹೊಸ ಡಿವಿಷನ್ ಸ್ಟಾರ್ಟ್ ಆಗಿದೆ. ಆವಾಗ ಮಾನ್ಸ್ಯಾಂಟೋ $14 ಬಿಲಿಯನ್ ಕಂಪನಿ, ಹ್ಯೂಜ್ ಕಂಪನಿ. ಇಲ್ಲಿ ಒಂದು ಚಿಕ್ಕ ಡಿವಿಷನ್ ಇತ್ತು, $25 ಮಿಲಿಯನ್ ಡಿವಿಷನ್ ಇತ್ತು. ಅಲ್ಲಿಗೆ ಒಂದು ಒಳ್ಳೆ ಜಾಬ್ಗೆ ರಿಸರ್ಚ್ ಸೈಂಟಿಸ್ಟ್ ಪೊಸಿಷನ್ಗೆ ಕಾಲ್ ಮಾಡಿದ್ರು. ಹೊಸ ಡಿವಿಷನ್ ಅದು ಲ್ಯಾಬ್ರೇಟ್ರಿಯಿಂದ ಶುರುವಾಗಿ ಆ ಥರ ಮೆಟೀರಿಯಲ್ಸ್ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಹೆಸರು ಥರ್ಮೋಪ್ಲಾಸ್ಟಿಕ್ ಎಲಾಸ್ಟಮರ್ಸ್ ಆರ್ ಥರ್ಮೋಪ್ಲಾಸ್ಟಿಕ್ ವಲ್ಕನೈಸೇಟ್. ಅಂದರೆ ಅರ್ಥ ಏನು ಅಂದರೆ ರಬ್ಬರ್ ಥರ ಇರುತ್ತೆ, ಆದರೆ ಅದು ಪ್ಲಾಸ್ಟಿಕ್. ಅದು ಆ ಥರ ಒಂದು ಇನೋವೇಷನ್ ಆಗಿತ್ತು. ಅದಕ್ಕೆ ಕರೆದ್ರು. ಆದರೆ ಇಲ್ಲಿ ನೀವು ಹೊಸ ಸ್ಟಾರ್ಟ್ಅಪ್ ಕಂಪ್ನಿ ಸೇರ್ಕೊಂಡ್ರಲ್ಲ, 14ನೇ ಎಂಪ್ಲಾಯಿಗೆ 3 ವರ್ಷದಲ್ಲಿ ಬಿಡೋ ಅಷ್ಟರಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿತ್ತು? 180 ಜನ ಇದ್ರು. $2 ಮಿಲಿಯನ್ ಶುರು ಆಯಿತು. ನೀವು ಬಿಟ್ಟಾಗ ನಾವು ಎಲ್ಲರೂ ದುಡ್ಡು ತರ್ತಾ ಇದ್ರು. ಅದೇನಾಯಿತು ಅಂದರೆ ಇನ್ನೂ ಅವರು ಪ್ರೊಡಕ್ಷನ್ ಮಾಡಿ ಸೆಲ್ಲಿಂಗ್ ಶುರುವಾಗಿರಲಿಲ್ಲ. ನಾವು ಸರ್ವೈವಲ್ಗೋಸ್ಕರ ಗ್ರ್ಯಾಂಟ್ ಬರೆದು ಇಲ್ಲ ಪೇಟೆಂಟ್ ಮಾರಿ ಆ ಥರ. ನಾನೇ 5 ಮಿಲಿಯನ್ ತಂದೆ. ಅವ್ರು 2 ಮಿಲಿಯನ್ ಸ್ಟಾರ್ಟ್ ಮಾಡಿದಾಗ ನನ್ನ ಪೇಟೆಂಟ್ 2 ಮಿಲಿಯನ್ನು, ಇದು 3 ಮಿಲಿಯನ್ನು. ಅವರು ನನ್ನ ಬಿಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇಲ್ಲಿ ಆಕ್ರನ್ಗೆ ಬರ್ತೀನಿ, ಮಾನ್ಸಾಂಟೋಗೆ ಹೋಗಿ ಸೇರ್ತೀನಿ. ಇದು ಸ್ಯಾಂಟೋಪ್ರಿನ್ ಅಂತ ಒಂದು ಡಿವಿಷನ್, ಅಲ್ಲಿಗೆ ಹೋದೆ. ಅಲ್ಲಿ ಅವರು ಹೊಸದಾಗಿ ಕಂಡಿಡ್ದಿದ್ದನ್ನು ಕಮರ್ಷಿಯಲೈಸ್ ಮಾಡ್ತಾಯಿದ್ರು. ನನಗೆ ಗೊತ್ತಿತ್ತು ಇದು ಮುಂದೆ ಭಾಳ ಸಕ್ಸಸ್ ಆಗುತ್ತೆ ಅಂತ. ಸೊ ಅದರಿಂದ ಬಂದೆ. ಅಲ್ಲಿ ರಿಸರ್ಚ್ ಸೈಂಟಿಸ್ಟ್, ಸೀನಿಯರ್ ರಿಸರ್ಚ್ ಸೈಂಟಿಸ್ಟ್ 3ನೇ ಲೆವೆಲ್ ತೊಗೊಂಡ್ರು, ರಿಸರ್ಚ್ ಸ್ಪೆಷಲಿಸ್ಟ್ ಅಂತ. ಸೊ ಅಲ್ಲಿ ಸೈನ್ಸ್ ಲ್ಯಾಬ್ನಲ್ಲಿ ರಿಸರ್ಚ್ ಸೈಂಟಿಸ್ಟ್, ಸೀನಿಯರ್ ರಿಸರ್ಚ್ ಸೈಂಟಿಸ್ಟ್, ರಿಸರ್ಚ್ ಸ್ಪೆಷಲಿಸ್ಟ್, ಸೀನಿಯರ್ ರಿಸರ್ಚ್ ಸ್ಪೆಷಲಿಸ್ಟ್, ಸೈನ್ಸ್ ಫೆಲೋ, ಚೀಫ್ ಸೈಂಟಿಸ್ಟ್. 7 ಇದೆ. ಸೈನ್ಸಲ್ಲೇ ಹೋದರೆ 7 ಸ್ಥಾನಗಳಿದೆ. ನನ್ನ 3ನೇ ಸ್ಥಾನದಲ್ಲಿ ತೊಗೊಳ್ತಾನೆ. ಸಂಬಳನೂ ಚೆನ್ನಾಗಿ ಕೊಟ್ಟರು, $50,000 ಕೊಟ್ಟರು. ಸೊ ಅಲ್ಲಿಗೆ ಬಂದೆ. ನಾನಾಗ ಮದುವೆ ಆಗಿತ್ತು, ನಮ್ಮ ಮಿಸ್ಸಸ್ಗೂ ಇಂಟ್ರೆಸ್ಟ್ ಇತ್ತು ಅಲ್ಲಿ ಬರೋಕ್ಕೆ. ಖರ್ಚು ಕಮ್ಮಿ. ಬಾಸ್ಟನ್ ಭಾಳ ಖರ್ಚು ಜಾಸ್ತಿ, ಆಕ್ರನ್ ಭಾಳ ಖರ್ಚು ಕಮ್ಮಿ. ಅದರಿಂದ ಬಂದ್ವಿ. ನಮಗೆ ಬಾಸ್ಟನ್ನಲ್ಲಿ ಸೇವ್ ಮಾಡೋಕ್ಕಾಗುತ್ತಿರಲಿಲ್ಲ. ಸೊ ನಿಮ್ಮ $39,000 ಉಳಿತಿಲ್ಲ. ಅದರಲ್ಲಿ ನಾನು ಸೇವ್ ಮಾಡಿ ನಮ್ಮ ಮಿಸ್ಸಸ್ಗೆ ಶಾಲೆಗೆ ಹೋಗೋಕ್ಕೆ ಕೊಟ್ಟೆ. ಅವ್ರು 2 ವರ್ಷ ಶಾಲೆಗೆ ಹೋದರು, ನಾವು 3 ವರ್ಷ ಇದ್ದೆ. ನನ್ನ 2ನೇ ವರ್ಷ ಮತ್ತು 3ನೇ ವರ್ಷ ಅವ್ರು ಶಾಲೆಗೆ ಹೋಗಿ ಕಂಪ್ಲೀಟ್ ಮಾಡಿದ್ರು, BA ಕಂಪ್ಲೀಟ್ ಮಾಡಿದ್ರು. ಅಲ್ಲಿ USA ಸೋಷಿಯಾಲಜಿ. ಇಲ್ಲಿ 2 ವರ್ಷ ತೊಗೊಂಡು, ಅಲ್ಲಿ 2 ವರ್ಷ ತೊಗೊಂಡು 4 ವರ್ಷದ BA ಕಂಪ್ಲೀಟ್ ಮಾಡಿದ್ರು. ಅವ್ರಿಗೂ ಆಕ್ರನ್ನಲ್ಲಿ ಸ್ಕಾಲರ್ಶಿಪ್ ಸಿಕ್ತು, ಯೂನಿವರ್ಸಿಟಿ ಆಫ್ ಆಕ್ರನ್ ಅಂತ ಇದೆ, ಅಲ್ಲಿಗೆ ಬಂದೆ. ಆಕ್ರನ್ಗೆ ಬಂದಾಗ ನಾನು ಮಾನ್ಸ್ಯಾಂಟೋ ಸೇರಿದೆ, ಅವಳು MS ಸೇರಿದ್ಲು, MS ಇನ್ ಸೋಷಿಯಾಲಜಿ. ಸೊ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಈ ಫೀಲ್ಡಲ್ಲಿ. ನಾನು ಥರ್ಮೋಪ್ಲಾಸ್ಟಿಕ್ ಎಲಾಸ್ಟಮರ್ನ ಫೀಲ್ಡಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ಆ ಮಾನ್ಸಾಂಟೋನಲ್ಲಿ ಈ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡೋದು ನಾನೇ. ಅಲ್ಲಿ ಮಾನ್ಸಾಂಟೋನಲ್ಲಿ ಮಾಡಿದೆ. ಮಾನ್ಸಾಂಟೋನಲ್ಲಿ ಥರ್ಮೋಪ್ಲಾಸ್ಟಿಕ್ ವಲ್ಕನೈಸೇಟ್ಸ್ ಅಂತ, ಥರ್ಮೋಪ್ಲಾಸ್ಟಿಕ್ ಎಲಾಸ್ಟಮರ್ಸ್ ಅದೊಂದು ಸ್ಪೆಷಾಲಿಟಿ, ಅಲ್ಲಿ ಮಾಡಿದೆ. ಆಮೇಲೆ ನನಗೆ 90 ಒಂದು ಪ್ಯಾಟೆಂಟ್ ಮೇಲೆ ಪ್ಯಾಟೆಂಟ್ ಮಾಡ್ತಾಯಿದ್ದೆ, ಹೈ ಪ್ಯಾಟೆಂಟ್ ಲಿಸ್ಟ್ ಮಾಡ್ತಾಯಿದ್ದೆ. ಮೊದಲನೇ ವರ್ಷದಲ್ಲಿ 5 ಪ್ಯಾಟೆಂಟ್ ಅಪ್ಲಿಕೇಶನ್ ಮಾಡಿದ್ದೆ. ಆಮೇಲೆ ನನ್ನ 92ರಲ್ಲಿ ನನಗೆ ಒಂದು ಬಿಗ್ ಪ್ಯಾಟೆಂಟ್ ಮಾಡಿದೆ, 2 ಪ್ಯಾಟೆಂಟ್ ಮಾಡಿದೆ. ಅದ್ರ ಮೇಲೆ ಏರ್ ಡಕ್ಟ್ಸ್ ಅಂತ, ನೀವು ಏರ್ನಲ್ಲಿ ಏರ್ ಬರುತ್ತಲ್ಲ, ಏರ್ ಡಕ್ಟು, ಆ ಥರ ಪ್ಲಾಸ್ಟಿಕ್ಕಲ್ಲಿ, ಅದು ರಬ್ಬರಲ್ಲಿರುತ್ತೆ.
ಇದು ರಬ್ಬರ್ ಥರ ಇದೆ, ಆದರೆ ಪ್ಲಾಸ್ಟಿಕ್ಕು. ಅದ್ರಲ್ಲಿ ನಾನು ಕಂಡಿಡಿದೆ. ಅದು ವೋಕ್ಸ್ ವ್ಯಾಗನ್ ಇದೆಯಲ್ಲ ಜರ್ಮನಿ, ಅವ್ರದ್ದು ಜೊತೆ ಪ್ರಾಜೆಕ್ಟ್ ಇತ್ತು. ಆಗ ಭಾಳ ಜರ್ಮನಿಗೆ ಬರ್ತಿದ್ದೆ. ವೋಕ್ಸ್ ವ್ಯಾಗನ್ ಮೋಟರ್ಸ್, ವೋಕ್ಸ್ ವ್ಯಾಗನ್ ಜರ್ಮನಿದು, ಅಲ್ಲಿಗೆ ಬರ್ತಿದ್ದೆ. ಬಂದು ಒಂದು 8 ಸತಿ ಬಂದಿದ್ದೀನಿ. ಪ್ರಾಜೆಕ್ಟ್ ಇತ್ತು, 3 ವರ್ಷದ, 2 ವರ್ಷ ಪ್ರಾಜೆಕ್ಟ್ ಇತ್ತು. ನಾನು ಗ್ಲೋಬಲ್ 92ನಲ್ಲಿ ಗ್ಲೋಬಲ್ ಲೀಡರ್ ಆದೆ. ಗ್ಲೋಬಲ್ ಲೀಡರ್ ಅಂದರೆ ನನಗೆ ಸಿಂಗಪೂರು, ಚೈನಾ, ಹಾಂಗ್ಕಾಂಗ್, ಆಮೇಲೆ ಜರ್ಮನಿ, ಬೆಲ್ಜಿಯಂ, ಡೆಟ್ರಾಯ್ಟ್, ಆಕ್ರನ್, ಅಲ್ಲಿಂದ ನನ್ನ ಪೀಪಲ್ ವರ್ ರಿಪೋರ್ಟಿಂಗ್ ಟು ಮೀ. ನಾಟ್ ಆಸ್ ನನಗೆ ಮ್ಯಾನೇಜರ್ ಆಗಿರಲಿಲ್ಲ, ಪ್ರಾಜೆಕ್ಟ್ ಲೀಡರ್. ಈ ಪ್ರಾಜೆಕ್ಟಿಗೆ ನಾನೇ ಲೀಡರ್ ಆಗಿಬಿಟ್ಟೆ. ಸೊ ನಾನು ಎಲ್ಲ ಕಡೆನೂ ಸುತ್ತಾಡಿದ್ದೀನಿ, ಎಲ್ಲ ಕಡೆನೂ ಹೋಗಿ ಪ್ರಮೋಟ್ ಮಾಡ್ತಿದ್ದೆ ಈ ಪ್ರಾಡಕ್ಟ್ನ. ಸೊ ಅಟ್ ದಿ ಕಾಸ್ಟ್ ಆಫ್ ಮಾನ್ಸೆಂಟೋ ಕಂಪನಿ ರೆಪ್ರೆಸೆಂಟೇಟಿವ್. ಹೌದು ಹೌದು, ಚೀಫ್ ಆಫ್ ದಿ ಪ್ರಾಜೆಕ್ಟ್. ಆ ಪ್ರಾಜೆಕ್ಟೇ ಆದೆ. ಬಿಸ್ನೆಸ್ ಕ್ಲಾಸ್. ಬಿಸ್ನೆಸ್ ಕ್ಲಾಸು, ಫಸ್ಟ್ ಕ್ಲಾಸು, ಅಪ್ಗ್ರೇಡ್. ಅವರು ಫುಲ್ ಪ್ರೈಸ್ ಬಿಸ್ನೆಸ್ ಕ್ಲಾಸ್ ತೊಗೋತಾ ಇದ್ದರು, ನಾನು ಫಸ್ಟ್ ಕ್ಲಾಸಿಗೆ ಅಪ್ಗ್ರೇಡ್ ಆಗ್ತಾಯಿದ್ದೆ. ಸೊ ಚೈನಾಗೆ, ಇದಕ್ಕೆ ತೈವಾನ್, ಎಲ್ಲ ಕಡೆನೂ ಬಂದೀನಿ. ಸಿಂಗಪೂರ್ ಬಂದಿದ್ದೀನಿ, ಜಪಾನ್ಗೆ ಹೋಗಿದ್ದೆ, ಆಮೇಲೆ ಇದಕ್ಕೆ ಬಂದೆ. ಸೊ ಆಮೇಲೆ ಏನಾಯಿತು ಅಂದರೆ, ಅವರು ನನಗೆ ಆಗ 92 ಒಂದು ಪ್ರಮೋಷನ್ ಕೊಟ್ಟರು, ಸೀನಿಯರ್ ರಿಸರ್ಚ್ ಸ್ಪೆಷಲಿಸ್ಟ್ ಅಂತ ಕೊಟ್ಟರು. ಭಾಳ ಚಿಕ್ಕವನು ನಾನು ಆಗ. ಆಲ್ರೆಡಿ ನಾನು ರಿಟೈರ್ ಕೆಲವರೆಲ್ಲ ರಿಟೈರ್ ಆಗಬೇಕಾದ್ರೆ ಸೀನಿಯರ್ ರಿಸರ್ಚ್ ಸ್ಪೆಷಲಿಸ್ಟ್ ಬರ್ತಾರೆ. ನಾನು ಆಗಲೇ ಬಂದುಬಿಟ್ಟೆ, ವಿತಿನ್ 30 ಅರ್ಲಿ 30s ಬಂದುಬಿಟ್ಟೆ. ಸೊ ಕೆಲವರು ಸ್ವಲ್ಪ ತೊಂದರೆ ಮಾಡಿದ್ರು ಅದಕ್ಕೋಸ್ಕರ, ಬಿಕಾಸ್ ಅವರೆಲ್ಲ ರಿಟೈರ್ಮೆಂಟ್ ಸ್ಟೇಜಲ್ಲಿ ಇದ್ದವರೆಲ್ಲ ಆ ಟೈಟಲ್ ಇಟ್ಕೊಂಡಿದ್ದರು. ಓಹೋ, ಅಮೆರಿಕ ಕಾರ್ಪೊರೇಟ್ ಕಂಪ್ನಿಗಳಲ್ಲೂ ಪೊಲಿಟಿಕ್ಸ್ ಇದೆಯಾ? ಇದ್ದೇ ಇದೆ. ಈ ನಮ್ಮೂರಲ್ಲಿ ಹೇಳ್ತಾರೆ, ಸಾರ್ ನಾನು ತುಂಬ ಟ್ಯಾಲೆಂಟೆಡ್, ಅವ್ನು ತುಳಿದ್ಬಿಟ್ಟ, ಇವನು ತುಳಿದ್ಬಿಟ್ಟ ಅಂತ. ಅಲ್ಲಿದೆ, ಖಂಡಿತ ಇದೆ. ಆಮೇಲೆ ನನಗೆ 93ನಲ್ಲಿ ಒಂದು ರಿಆರ್ಗನೈಸೇಷನ್ ಆಯಿತು. ಆಗ ನನಗೆ ಗ್ಲೋಬಲ್ ಮ್ಯಾನೇಜರ್ ಆಫರ್ ಮಾಡಿದ್ರು. ಆಫ್ ಮಾನ್ಸೆಂಟೋ? ಅಲ್ಲ, ಮಾನ್ಸ್ಯಾಂಟೋ ಆ ಪ್ರಾಜೆಕ್ಟ್, ಆ ಡಿವಿಷನ್ನಲ್ಲಿ ನನಗೆ ಒಂದು ಗ್ರೂಪು ಆಕ್ರನ್ಗೆ ಕೊಟ್ಟರು, ಇನ್ನೊಂದು ಗ್ರೂಪ್ ಬೆಲ್ಜಿಯಮ್ಗೆ ಕೊಟ್ಟರು. ಸೊ ಐ ವಾಸ್ ಮ್ಯಾನೇಜರ್ ಆಫ್ 2 ಗ್ರೂಪ್ಸ್. ನಾನು ಆಕ್ರನ್ನಲ್ಲಿ ನನ್ನ ಗ್ರೂಪ್ ಬಿಲ್ಡ್ ಮಾಡಿದೆ. ನನಗೆ ಒಬ್ಬನೇ ಕೊಟ್ಟಿದ್ದರು ಮೊದಲು, ನಾನೊಂದು 5-6 ಜನ ಹೈರ್ ಮಾಡಿದೆ. ಅಲ್ಲಿ ನಂಗೆ ಬೆಲ್ಜಿಯಮ್ನಲ್ಲಿ ಒಂದು 5-6 ಜನ ಇದ್ದರು. ಅಲ್ಲಿ ಫ್ರೆಂಚ್ ಮೆನ್ನು, ಇಂಗ್ಲೀಷ್ ಮೆನ್ನು, ಬೆಲ್ಜಿಯನ್ನು, ಎಲ್ಲ ಬೇರೆ ಬೇರೆಯವರು ಕಲ್ಚರ್ ಅವರೆಲ್ಲ ಅಲ್ಲಿದ್ದರು. ಇಲ್ಲಿ ನಾನು ಅಲ್ಲಿಂದ ಶುರುವಾಯಿತು. ನಾನು ಐ ಸ್ಟಾರ್ಟೆಡ್ ಮ್ಯಾನೇಜ್ಮೆಂಟ್ ಕೆರಿಯರ್. ಅಂದರೆ ನಾನೇನು ಮಾಡಿದೆ ಅಂದರೆ, ನಾವೊಂದು ಚಿಕ್ಕ ಗ್ರೂಪ್ ನನ್ನ ಹತ್ರ ಇಟ್ಕೊಂಡು ಸೈನ್ಸ್ ವರ್ಕ್ ಯಾವಾಗಲೂ ಮಾಡ್ತಾಯಿದ್ದೆ. ಪ್ಯಾಟೆಂಟ್ಸ್, ಇನ್ವೆನ್ಷನ್ನು, ಪೇಪರ್ಸ್ ಬರೋಕ್ಕಿದ್ದು, ಹೊಸ ನ್ಯೂ ಪ್ರಾಡಕ್ಟ್ಸ್, ನ್ಯೂ ಇನ್ವೆನ್ಷನ್ ಎಲ್ಲ ನಾನೇ ಮಾಡ್ತಾಯಿದ್ದೆ. ಅದರಿಂದ ಮ್ಯಾನೇಜ್ಮೆಂಟಲ್ಲಿ ಹೋಗ್ತಾ ಬೆಳೀತಾ ನಾನು ಸೈನ್ಸ್ ಬಿಡಲಿಲ್ಲ, ಎರಡೂ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಇನ್ವೆನ್ಷನ್ ಅಂತ ಬಂತು, ಬೇರೆ ಒಂದು ಫೀಲ್ಡಲ್ಲಿ ಒಂದು ಬಂತು. ಆ ಇನ್ವೆನ್ಷನ್ ಏನು ಅಂದರೆ, ಕಾರಲ್ಲಿ ವೆದರ್ ಸೀಲ್ಸ್. ನೀವು ಕಾರನ್ನು ಕ್ಲೋಸ್ ಮಾಡಿದ್ರೆ ರಬ್ಬರ್ ಗ್ರಿಪ್ ಥರ ಆಗುತ್ತಲ್ವ, ನಿಮ್ಮ ಸೌಂಡ್ ಒಳಗಡೆ ಬರಬಾರ್ದು, ವೈಬ್ರೇಷನ್ ಆಗಬಾರ್ದು. ಮೊದಲೆಲ್ಲ ಗಾಡಿಗಳಲ್ಲಿ ಹೇಗಿತ್ತು ಅಂದರೆ, ರಬ್ಬರ್ ಹಾಕ್ತಿದ್ರು, ಅದೇ ಗ್ಲಾಸ್ ಸುತ್ತ ರಬ್ಬರ್ ಹಾಕ್ತಿದ್ರು. ಆದರೆ ಸರಿಯಾಗಿ ಡಿಸೈನ್ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ಲಾಸ್ಟಿಕ್ ಹುಡುಕ್ತಾಯಿದ್ರು, ಪ್ಲಾಸ್ಟಿಕ್ ವಿಚ್ ಫಂಕ್ಷನ್ಸ್ ಲೈಕ್ ರಬ್ಬರ್. ಪ್ಲಾಸ್ಟಿಕ್ ರಬ್ಬರ್ ಥರ ಮಾಡೋವಂಥ ಪ್ಲಾಸ್ಟಿಕ್ ಹುಡುಕ್ತಾಯಿದ್ರು ಪ್ರಪಂಚದಲ್ಲಿ ಆಟೋ ಮೇಕರ್ಸ್ ಎಲ್ಲ. ಅಂದರೆ ಆ ಥರ ಫ್ಲೆಕ್ಸಿಬಲ್ ಆಗಿರಬೇಕು. ಆಮೇಲೆ ಡಿಸೈನ್ ಫ್ಲೆಕ್ಸಿಬಿಲಿಟಿ ಇರಬೇಕು. ಅಲ್ಲಿ ಸರಿಯಾಗಿ ಕೂತ್ಕೊಂಡ್ರೆ ನಾಯ್ಸ್ ಬರಬಾರ್ದು, ಏರೋಡೈನಮಿಕ್ಸ್ ಚೆನ್ನಾಗಿ ಆಗಬೇಕು. ಅದರಿಂದ ನೀವು ತಡೆ ಇರಬಾರ್ದು, ಫ್ರಿಕ್ಷನ್ ಬರಬಾರ್ದು. ತಡೆ ಇದ್ದರೆ ಫ್ರಿಕ್ಷನ್. ಸೊ ಕಾರ್ ಸ್ಮೂತಾಗಿ ಹೋಗಬೇಕು. ಈಗಿರೋ ಕಾರ್ಸಲ್ಲಿ ಒಂದು 50% ಕಾರ್ಸಲ್ಲಿ ನಾವು ಮಾಡಿರೋ ಇನ್ವೆನ್ಷನ್ ಪ್ರಪಂಚದ ಎಲ್ಲ ಕಡೆಯೂ ಇದೆ. ಒಂದೊಂದು 20 kg ಪರ್ ಕಾರ್. ನನಗೆ ಅದರಿಂದ ಅವಾರ್ಡ್ಸ್ ಆಮೇಲೆ ಬಂತು. ಎವ್ರಿ ಕಾರ್ಗೆ 20 kg ಇದೆ ಪ್ಲಾಸ್ಟಿಕ್ ವಿಚ್ ಆಕ್ಟ್ಸ್ ಆಸ್ ರಬ್ಬರ್. ಸೊ ಅದು ಬೆಲ್ಟ್ ಲೈನ್ ಸೀಲ್ ಅಂತ ಇನ್ನೊಂದಿದೆ. ಆ 2 ಸೀಲ್ಸು ಭಾಳ 20 kg ಪರ್ ಕಾರ್, 20 kilograms, ನಾಟ್ ಪೌಂಡ್ಸ್. ಸಾರಿ, ತಪ್ಪಾಗಿ ಹೇಳಿಬಿಟ್ಟೆ, 20 pounds, 10 kilograms. ಸೊ 1 pound ಇಸ್ half kg ರಫ್ಲಿ. ಓಕೆ. ಸೊ 10 kg ಬರೋ ಥರ ಒಂದೊಂದು ಕಾರ್ಗೆ. ಅಂದರೆ ನೋಡಿ, ಬಿಸ್ನೆಸ್ಸು ಡಬಲ್ ಆಗಿಬಿಡ್ತು. ಅದು 25 million ಆಗಿತ್ತು ಸ್ಟಾರ್ಟಪ್ಪು. ಈ ಬಿಸ್ನೆಸ್ ಬಂದು ನಾನು 94 ಆಯಿತು. ಆಮೇಲೆ ಇದು 95, 96, 97ನಲ್ಲಿ ಟೇಕ್ ಆಫ್ ಆಗೋಯ್ತು ಈ ಪ್ರಾಜೆಕ್ಟ್ ವರ್ಲ್ಡ್ ವೈಡು. ವೋಕ್ಸ್ ವ್ಯಾಗನ್ ಮೊದಲು ಮಾಡೋದು, ಅಡಾಪ್ಟ್ ಮಾಡಿರೋದನ್ನ. ಆಮೇಲೆ ವೋಕ್ಸ್ ವ್ಯಾಗನ್ ಅಲ್ಲ, ಹಾಂಡಾ ಸಿವಿಕ್ ಅಂತ. ನಮ್ಮ ಬೆಂಗಳೂರಲ್ಲಿ ಇರ್ತಾರೆ ಹಾಂಡಾ ಸಿವಿಕ್ಕು ಫಸ್ಟ್ ಅಡಾಪ್ಟ್ ಮಾಡಿದ್ರು. ಆಗ ನಾನು ಇಲ್ಲಿ ಬಂದಿದ್ದೆ ನಗರಕ್ಕೆ. ಆಗ ನಮ್ಮ ವೆಂಕಟೇಶ್ ಬೇಕರಿ ಒಂದು ಹೊಸ ಹಾಂಡಾ ಸಿವಿಕ್ ತೆಗೆದಿದ್ರು.
ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಅವ್ರು ವೆಂಕಟೇಶ್ ಅಂತ ಕರೀತಾರೆ, ಅವರು ವೆಂಕಟೇಶು, ನಾನು ವೆಂಕಟೇಶು. ವೆಂಕಟೇಶ್, ನಾವು ಹೊಸ ಕಾರ್ ತೆಗೆದಿದ್ದೀನಿ, ಹಾಂಡಾ ಸಿವಿಕ್ಕು, ಅದರಲ್ಲಿ ಏನೋ ಸ್ಯಾಂಟೋಪ್ರಿನ್ ಅಂತ ಒಂದು ಮೆಟೀರಿಯಲ್ಲು ವಿಂಡೋಗೆ ಹಾಕ್ತಾರಂತೆ, ನೈಸ್, ಭಾಳ ಚೆನ್ನಾಗಿದೆಪ್ಪ, ಒಳಗಡೆ ಕ್ವಯೆಟ್ಟಾಗಿದೆ, ಏನೂ ಕಳಿಸಲ್ಲ, ಭಾಳ ಚೆನ್ನಾಗಿದೆ, AC ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರು. ನಾನಂದೆ, ಸ್ವಾಮಿಗಳೇ, ಅದು ನಾನೇ ಇನ್ವೆಂಟ್ ಮಾಡಿದ್ದೆ ಅಂತ ಹೊರಗಡೆ ಹೋಗಿ ನೋಡಿದೆ ಕಾರಲ್ಲಿ. ಆ ಬೇಕರಿಲಿ ಹೋಗ್ತಿದ್ದು ಹುಡುಗ ನೀವು ಈಗ ಕಾಲಿ ಬಂದು ತಿಂತಿದ್ದೆ, ಬಂತಿದ್ದ ಹುಡುಗ ನೀವು. ಹಾಂ. ಸೊ ಆಮೇಲೆ ಅವರು ಅದನ್ನು ಮಾಡಿದ್ರು, ಅದು ಎಲ್ಲ ಕಡೆನೂ ಸೇಲ್ ಆಗಿ ಶುರು ಆಯಿತು. ಈಗ ಮಾನ್ಸ್ಯಾಂಟೋ ಕಂಪನಿ ಇದೆಯಲ್ಲ, ಆ ಡಿವಿಷನ್ ಇದೆಯಲ್ಲ, ಅದನ್ನು ಸೆಲೆನಿಸ್ಗೆ ಮಾಡಿಬಿಟ್ಟಿದ್ದಾರೆ. ಅವರು ಈಗ ಆಲ್ಮೋಸ್ಟ್ $1.5 ಬಿಲಿಯನ್ ಕಂಪನಿ ಈಗ ಅಂದರೆ ಎಷ್ಟು, ಒಂದು 1000 ಟೈಮ್ಸ್? 25 ಮಿಲಿಯನಿಂದ 1.5 ಬಿಲಿಯನ್. ಸೊ 1000 ಟೈಮ್ಸ್ ಬೆಳೀತದೆ ಜಾಸ್ತಿ. ಸೊ ಅದರಲ್ಲಿ ಅರ್ಧ ಈ ಪ್ರಾಡಕ್ಟ್ ಇದು $750 million ಈಸ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನೋಡಿ, ನೀವು ಹೇಳಿದ್ರಲ್ಲ, ನೀವು ಪೇ ಚೆಕ್ ಜೇಬಲ್ಲಿ ಇಟ್ಕೊಂಡು ನಮ್ಗೆ ಪ್ರತಿಯೊಂದು ರೂಪಾಯಿಗೂ ಇವ್ರಿಗೆ ಆನ್ಸರಬಲ್ ಅಂತ.